If you stay for one day in Delhi, it is like smoking at least 10 cigarettes per day. ಅಷ್ಟು ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿವೆ. ನೀರನ್ನು ಪೊಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಗ್ರೌಂಡ್ ವಾಟರ್ ಈಸ್ ಪೊಲ್ಯೂಟೆಡ್ ಬಿಕಾಸ್ ಇಂಡಸ್ಟ್ರೀಸ್ ಎಲ್ಲ ಅದರೊಳಗೆ ಡಿಟಾಕ್ಸಿಫೈ ಮಾಡದೆ ಬಿಡ್ತಾ ಇದೆ ಒಳಗಡೆ. ನಮ್ಮ ಫುಡ್ಡು ಪಾಯ್ಸನಸ್ ಆಗಿಬಿಟ್ಟಿದೆ. ಈಗ ಚಿಕ್ಕ ಮಕ್ಕಳು ಕೂಡ ಅದನ್ನು ತಿಂದು ಅವ್ರಿಗೆ ಕ್ಯಾನ್ಸರ್ ಬರ್ಬೋದು. ನೀವೇನು ಮಾಡದೇ ಇದ್ರು, ಸ್ಮೋಕ್ ಮಾಡಿಲ್ಲ, ಆಲ್ಕೋಹಾಲ್ ತಗೊಳ್ಳೋದು, ದಪ್ಪ ಇಲ್ಲ, ಆದ್ರೂ ಬರುತ್ತೆ. ಈಗ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಕ್ಯಾನ್ಸರ್ ಜಾಸ್ತಿ ಅಂತ ಗೊತ್ತಾಗಿದೆ. ಡಯಾಬಿಟಿಸು ಈಸ್ ಆಲ್ಸೋ ಎ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಬ್ಲಮ್. ನೀವು ಸುಮ್ಮನೆ ಬಿಟ್ಟರೆ 6 ತಿಂಗಳು ಬದುಕಿದ್ರೆ ನೀವು ಟ್ರೀಟ್ಮೆಂಟಿಂದ 6 ವರ್ಷ ಬದುಕಿಸ್ಬೋದು. ಅದು ಮಾಡ್ಬೋದು. ಬಟ್ ಪೂರ್ತಿಯಾಗಿ ರೂಟಿಂಗ್ ಔಟ್ ಅಂತೀವಿ ನಾವು, ಅಂದರೆ ಪೂರ್ತಿಯಾಗಿ ಅದನ್ನು ಕಂಟ್ರೋಲ್ ಮಾಡೋದು ಮತ್ತು ವಾಪಸ್ ಬರದೇ ಇರೋ ಥರ ಮಾಡೋದು ಸ್ಟೇಜ್ 4ಅಲ್ಲಿ ಕಷ್ಟ. ನಾವು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಇಡೀ ದೇಹನ ಒಂದು ಸ್ಕ್ಯಾನ್ ಮಾಡುತ್ತೆ. ಆ ಸ್ಕ್ಯಾನ್ ಮಾಡಿದಾಗ ನಮಗೆ ಈ ಕ್ಯಾನ್ಸರು ಇಲ್ಲಿಂದ ಬಂದಿದೆ, ಈ ಕಡೆ ಸ್ಪ್ರೆಡ್ ಆಗಿದೆ. ನಮಸ್ಕಾರ, ಸುಮನ್ ಟಿವಿ ಕನ್ನಡ ಹೆಲ್ತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಕಾಡ್ತಾ ಇದೆ. ಕ್ಯಾನ್ಸರ್ ಬಂದ ತಕ್ಷಣ ಸಾಕಷ್ಟು ಜನ ಭಯಭೀತರಾಗ್ತಾರೆ. ಅದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕ್ಯಾನ್ಸರ್ ಬರುತ್ತೆ. ಈ ಎಲ್ಲದರ ಕುರಿತು ಕ್ಯಾನ್ಸರ್ ಅಂದ್ರೆ ಏನು, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಈಗ ಬಂದಿದೆ ಅಂತ ಹೇಳಿ ಗೊತ್ತಾಗೋದು ಯಾವಾಗ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನುರಿತ ತಜ್ಞರಾದಂತಹ ಡಾಕ್ಟರ್ ರಾಧೇಶ್ಯಾಮ್ ಡಾಕ್ಟರ್ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಇವಾಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಬಂದಿದೆ ಅಂತಾನೆ ಗೊತ್ತಾಗೋದಿಲ್ಲ. ಅದನ್ನ ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಡಾಕ್ಟರ್, ಇದ್ರ ಬಗ್ಗೆ ಹೇಳಿ. ಈಗಿನ ದಿನಗಳಲ್ಲಿ ಕ್ಯಾನ್ಸರ್ ಬಹಳ ಹೆಚ್ಚಾಗ್ತಾ ಇದೆ. 2 ರೀತಿಯಲ್ಲಿ ನಾವು ಇದನ್ನು ನೋಡ್ಬೋದು. ಒಂದು, ಕ್ಯಾನ್ಸರ್ ಇರುತ್ತೆ ಒಳಗಡೆ, ಅವ್ರಿಗೇನು ತೊಂದರೆ ಆಗ್ತಾ ಇರಲ್ಲ, ಅದರಿಂದಾಗಿ ಅದು ಒಳಗಡೆನೆ ಬೆಳ್ಕೊಂಡು ಅವ್ರಿಗೆ ತೊಂದರೆ ತುಂಬ ಜಾಸ್ತಿ ಆದಾಗ ತೊಂದರೆ ಶುರು ಆಗುತ್ತೆ. ಹೌದು, ಅದನ್ನು ಒಂದು ಗ್ರೂಪ್ ಆಫ್ ಇದು. ಇನ್ನೊಂದು, ಒಂದೊಂದು ಕ್ಯಾನ್ಸರ್ ಮೇಲೆ, ಈಗ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಬಂದರೆ ಅದರಲ್ಲಿ ಅವ್ರಿಗೆ ಬ್ರೆತ್ಲೆಸ್ನೆಸ್ಸು ಅಂದರೆ ಉಸಿರಾಡೋಕ್ಕೆ ತೊಂದರೆ, ಕೆಮ್ಮು, ಮತ್ತು ಆ ಕಫದಲ್ಲಿ ರಕ್ತ ಬರೋದು, ಈ ಥರದ್ದು ಬರ್ಬೋದು. ಇದು ಹೊಟ್ಟೆ ಕ್ಯಾನ್ಸರ್ ಬಂದರೆ ಹೊಟ್ಟೆನಲ್ಲಿ ಉರಿ ಬರೋದು, ವಾಂತಿ ಆಗೋದು, ಊಟ ಸೇರದೆ ಇರೋದು, ಈ ಥರ ಆಗ್ಬೋದು. ಸೊ ಯಾವ ಆರ್ಗನ್ನಲ್ಲಿ ನಮಗೆ ಕ್ಯಾನ್ಸರ್ ಇದೆಯೋ ಆ ಆರ್ಗನ್ ಮೇಲೆ ಏನೇನು ಬರುತ್ತೆ ಅನ್ನೋದು ಡಿಪೆಂಡ್ಸ್. ಅದರಿಂದಾಗಿ ಇದು ಕ್ಯಾನ್ಸರ್ ಅಂತ ಒಂದು ದೃಢವಾಗಿ ಬರೀ ಸಿಂಪ್ಟಮ್ಸ್ ಮೇಲೆ ಹೇಳೋದು ಭಾಳ ಕಷ್ಟ. ಮತ್ತು ಕ್ಯಾನ್ಸರು ನಾವು ಆ ಥರ ಕಂಡುಹಿಡಿದಾಗ ಆಗಲೇ ತುಂಬ ತಡ ಆಯಿತು ಕ್ಯಾನ್ಸರ್ ಕಂಡುಹಿಡಿಯೋದು ಅಂತ ಅರ್ಥ, ಇದೆಲ್ಲ ಬಂದಾಗ ಸಿಂಪ್ಟಮ್ಸ್. ಸೊ ಇದರಿಂದಾಗಿ ಚೆಕಪ್ ಮಾಡಿಸ್ಕೊಳ್ಳೋದು, ಏನು ಇಲ್ಲದೆ ಇದ್ದಾಗಲೂ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಭಾಳ ಡಾಕ್ಟರ್. ಇವಾಗ ಸಣ್ಣ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಬರುತ್ತೆ, ಬಟ್ ಅವ್ರಿಗೆ ಗೊತ್ತಾಗಲ್ಲ. ಇನ್ನು ಎಳೆ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಬಂದಿರುತ್ತೆ. ಅದನ್ನ ಹೇಗೆ ಕಂಡುಹಿಡ್ಕೋಬಹುದು ಡಾಕ್ಟರ್, ಇದ್ರ ಬಗ್ಗೆ? ಆ ಮಕ್ಳಿಗೆ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಆದರೆ ಅವ್ರಿಗೆ ತೂಕ ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಊಟ ಸರಿಯಾಗಿ ಸೇರ್ತಾ ಇರಲ್ಲ, ಜ್ವರ ಬರ್ತಾ ಇರ್ಬೋದು, ಇಲ್ಲ ಉಸಿರಾಡೋಕ್ಕೆ ತೊಂದರೆ ಆಗ್ತಿರ್ಬೋದು. ಮುಂಚೆ ಚೆನ್ನಾಗಿ ಆಟ ಆಡ್ತಿದ್ದ ಮಕ್ಕಳು ಆಟ ಆಡೋದು ನಿಲ್ಲಿಸ್ಬಿಟ್ಟು ಮಲ್ಕೊಂಡಿರ್ಬೋದು. ಈ ಥರದ್ರಲ್ಲಿ ಅಪ್ಪ ಅಮ್ಮಂದು ಕರ್ಕೊಂಡ್ಬರ್ತಾರೆ, ಆವಾಗ ನಾವು ಆ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡ್ತೀವಿ. ಹೌದು ಡಾಕ್ಟರ್. ಇನ್ನು ಅದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ಕ್ಯಾನ್ಸರ್ ಬಂದಿರುತ್ತೆ, ಪುರುಷರಲ್ಲೂ ಕೂಡ ಕ್ಯಾನ್ಸರ್ ಬಂದಿರುತ್ತೆ. ಇವಾಗ ಮಹಿಳೆಯರಲ್ಲಿ ಯಾವ ತರ ಸಿಂಪ್ಟಮ್ಸ್ ಕಾಣಿಸುತ್ತೆ, ಅದೇ ರೀತಿಯಾಗಿ ಪುರುಷರಲ್ಲೂ ಕೂಡ ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಕಾಣಿಸುತ್ತೆ ಡಾಕ್ಟರ್, ಇದು? ಈಗ ಬಹುಮಟ್ಟಿನ ಕ್ಯಾನ್ಸರ್ಗಳು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಒಂದೇ ಥರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೊಟ್ಟೆ ಕ್ಯಾನ್ಸರ್ ಪುರುಷರಲ್ಲಾದರೂ ಬರಲಿ ಮಹಿಳೆಯರಾದರೂ ಬರಲಿ ಒಂದೇ ಥರ. ಅದರಲ್ಲಿ ವಾಂತಿ ಆಗೋದು, ಊಟ ಸೇರದೆ ಇರೋದು, ಊಟ ಮಾಡಿದ ತಕ್ಷಣ ಊಟ ಇವತ್ತು ಮಾಡಿದ್ರೆ ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ತಿಂದಿದ್ದೆಲ್ಲ ಮತ್ತೆ ವಾಂತಿ ಆಗೋದು, ತೂಕ ಕಡಿಮೆ ಆಗೋದು, ಇವು 2ರಲ್ಲೂ ಕಾಮನ್. ಬಟ್ ಕೆಲವು ಕ್ಯಾನ್ಸರ್ಸು ಮಹಿಳೆಯರಿಗೆ ಸ್ಪೆಸಿಫಿಕ್ ಆಗಿ ಬರುತ್ತೆ. ಗರ್ಭಕೋಶದ ಕ್ಯಾನ್ಸರು ಫಾರ್ ಎಕ್ಸಾಂಪಲ್, ಓವೇರಿಯನ್ ಕ್ಯಾನ್ಸರು. ಸೊ ಈ ಥರದ್ದು ಬ್ರೆಸ್ಟ್ ಕ್ಯಾನ್ಸರು 99% ಬ್ರೆಸ್ಟ್ ಕ್ಯಾನ್ಸರು ಮಹಿಳೆಯರಲ್ಲಿ ಬರುತ್ತೆ, ಒಂದು 1% ಮಾತ್ರ ಪುರುಷರಲ್ಲಿ ಬರಬಹುದು. ಅದೇ ಥರ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರು,
ಕ್ಯಾನ್ಸರ್ ಆಫ್ ದ ಪೀನಿಸ್ಸು, ಇಂಥವೆಲ್ಲ ಪುರುಷರಲ್ಲಿ ಮಾತ್ರ ಬರುವಂಥ ಕಾಯಿಲೆಗಳು. ಬಟ್ 95% ಕ್ಯಾನ್ಸರ್ಸು ಇಬ್ಬರಲ್ಲೂ ಬರುವಂಥವು. ದೊಡ್ಡ ಕರುಳಿನ ಕ್ಯಾನ್ಸರು, ಸಣ್ಣ ಕರುಳಿನ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಶ್ವಾಸಕೋಶ ಕ್ಯಾನ್ಸರು, ಬ್ರೈನ್ ಕ್ಯಾನ್ಸರು ಎಲ್ಲ ಇಬ್ಬರಲ್ಲೂ ಬರುವಂಥ ಕ್ಯಾನ್ಸರ್ಗಳಿವೆ. ಓಕೆ ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಏನಾದರೂ ಇವಾಗ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಗೊತ್ತಾದ್ರೆ ಅವರು ಬದುಕುಳಿಬಹುದಾ, ಅಥವಾ ಅದಕ್ಕೆ ಏನಾದರೂ ಚಿಕಿತ್ಸೆಗಳಿದಾವ, ಅಥವಾ 4ನೇ ಸ್ಟೇಜಲ್ಲಿ ಇರೋ ಪರ್ಸನ್ಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ, ಅವ್ನು ಹೋದ ತಕ್ಷಣ ಈಗ ಡಾಕ್ಟರ್ ಕಡೆ ಹೋಗ್ತಾನೆ, ಅವನಿಗೆ ಬದುಕು ಉಳಿತಾನ ಇಲ್ವಾ ಅನ್ನೋದೇ ಅವನಿಗೆ ಒಂಥರ ಕಾಡ್ತಾ ಇರುತ್ತೆ. ಅವ್ನು ಬದುಕು ಉಳಿಬಹುದಾ, ಅದಕ್ಕೆ ಏನಾದರೂ ಚಿಕಿತ್ಸೆಗಳಿದಾವ ಡಾಕ್ಟರ್? ಇದ್ರ ಬಗ್ಗೆ ಕ್ಯಾನ್ಸರು ಬದುಕುಳಿಯೋ ಸಾಧ್ಯತೆಗಳು ಕ್ಯಾನ್ಸರ್ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸ್ಟೇಜ್ 1 ಕ್ಯಾನ್ಸರ್ ಬಂತು ಅಂದರೆ ಸುಮಾರು ಒಂದು 80-90% ಕ್ಯೂರ್ ಆಗಿಬಿಡುತ್ತೆ. ಸ್ಟೇಜ್ 2 ಇದ್ದರೆ ಒಂದು 40-50% ಕ್ಯೂರ್ ಆಗುತ್ತೆ. ಸ್ಟೇಜ್ 3ನಲ್ಲಿ ಒಂದು 20-30% ಕ್ಯೂರ್ ಆಗುತ್ತೆ. ಸ್ಟೇಜ್ 4 ಅಂದರೆ ಕ್ಯೂರ್ ಆಗಲ್ಲ, ಆದರೆ ಈಗ ಸುಮ್ಮನೆ ಟ್ರೀಟ್ಮೆಂಟ್ ಇಲ್ಲದೆ ಅವ್ರು ಎಷ್ಟು ಬದುಕ್ತಾರೋ ಅದಕ್ಕಿಂತ ಜಾಸ್ತಿ ದಿನ ಬದುಕಿಸ್ಬೋದು, ಜಾಸ್ತಿ ವರ್ಷಗಳು ಬದುಕ್ಬೋದು. ನಾನು ಈ ಫೆಲೋಶಿಪ್ ಶುರು ಮಾಡಿದಾಗ, ಓದ್ತಾ ಇದ್ದಾಗ ಕ್ಯಾನ್ಸರ್ ಬಗ್ಗೆ, ಕೆಲವು ಕ್ಯಾನ್ಸರ್ಗಳು 5 ತಿಂಗಳು 6 ತಿಂಗಳಲ್ಲಿ ಹೋಗ್ಬಿಡ್ತಾಯಿದ್ವು, ಸ್ಟೇಜ್ 4 ಕ್ಯಾನ್ಸರ್ಸ್. ಅದೇ ಸ್ಟೇಜ್ 4 ಕ್ಯಾನ್ಸರ್ಸ್ ಈಗ ಒಳ್ಳೆ ಚಿಕಿತ್ಸೆ, ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಇರೋದ್ರಿಂದ ಸುಮಾರು ಒಂದು 5 ವರ್ಷ, 7 ವರ್ಷ, 8 ವರ್ಷ, 10 ವರ್ಷದ ತನಕನೂ ಬದುಕ್ತಾ ಇವೆ. ಮತ್ತು ಮುಂಚೆ ಸ್ಟೇಜ್ 3 ಸ್ಟೇಜ್ 4 ಕ್ಯಾನ್ಸರ್ಸು 20% 30% ಇದ್ದರೆ ಈಗ ಒಂದು 50% ಅದು ಜಾಸ್ತಿ ಕ್ಯೂರ್ ಆಗ್ತಾ ಇದೆ. ಸೊ ಒಳ್ಳೆ ಔಷಧಿಗಳು, ಒಳ್ಳೆ ರೇಡಿಯೋಥೆರಪಿ, ಒಳ್ಳೆ ಸರ್ಜರಿ ಇವೆಲ್ಲ ಬಂದಿರೋದ್ರಿಂದ ಮುಂಚೆಗಿಂತ ಹೆಚ್ಚಾಗಿ ಕ್ಯಾನ್ಸರ್ ಪೇಷಂಟ್ಸ್ ಬದುಕ್ತಾರೆ. ಓಕೆ ಡಾಕ್ಟರ್, ಇವಾಗ ಎಕ್ಸಾಂಪಲ್, ಇವಾಗ ನನಗೆ ಈಗ ಏನಾದರೂ ಕ್ಯಾನ್ಸರ್ ಬಂತಂದ್ರೆ ನನಗೆ ಗೊತ್ತಾಗಲ್ಲ ಸಿಂಪ್ಟಮ್ಸ್. ಓಕೆ, ಮೊದಲನೇ ಸ್ಟೇಜು, ಸೆಕೆಂಡ್ ಸ್ಟೇಜ್, ಅದನ್ನ ನಾನು ಹೆಂಗೆ ಕಂಡು ಹಿಡ್ಕೋಬಹುದು ಡಾಕ್ಟರ್? ನೀವು ಕಂಡು ಹಿಡ್ಕೊಳಕ್ಕಾಗಲ್ಲ. ನಿಮ್ಗೇನೋ ಒಂದು ತೊಂದರೆ ಆಗುತ್ತೆ, ಆವಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಅಲ್ಲಿ ನಾವು ಸ್ಕ್ಯಾನ್ ಅಂತ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಗೆ ಗೆಡ್ಡೆ ಕಾಣಿಸುತ್ತೆ. ಶ್ವಾಸಕೋಶದಲ್ಲಿರ್ಬೋದು, ಸ್ತನಗಳಲ್ಲಿರ್ಬೋದು, ಇಲ್ಲ ಹೊಟ್ಟೆನಲ್ಲಿರ್ಬೋದು, ಒಂದು ಕಾಣಿಸುತ್ತೆ. ಆವಾಗ ನಾವು ಅದನ್ನು ಬಯಾಪ್ಸಿ ಮಾಡ್ತೀವಿ. ಬಯಾಪ್ಸಿ ಮಾಡಿದ್ಮೇಲೆ ಅದಕ್ಕೆ ನಮ್ಮ ಕ್ಯಾನ್ಸರ್ ಅಂತ ನಮ್ಗೆ ಗ್ಯಾರಂಟಿಯಾಗಿ ಗೊತ್ತಾಗುತ್ತೆ. ಆ ಬಯಾಪ್ಸಿನಲ್ಲಿ ನಾವು ಪೆಥಾಲಜಿಸ್ಟ್ ಅಂತ, ಆಂಕೋಪೆಥಾಲಜಿಸ್ಟ್ ಅಂತ ಇರ್ತಾರೆ, ಅಂದರೆ ಅರ್ಬುದ ರೋಗದ ಪೆಥಾಲಜಿಸ್ಟ್. ಅವರು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿ ಓಕೆ ಇದು ಕ್ಯಾನ್ಸರ್ ಸೆಲ್ಲು ಅಂತ ಹೇಳ್ಬಿಟ್ಟು ಕಂಡುಹಿಡಿತಾರೆ. ಆವಾಗ ನಮಗೆ ಇದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ನಾವು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ, ಇಡೀ ದೇಹನ ಒಂದು ಸ್ಕ್ಯಾನ್ ಮಾಡುತ್ತೆ. ಆ ಸ್ಕ್ಯಾನ್ ಮಾಡಿದಾಗ ನಮಗೆ ಈ ಕ್ಯಾನ್ಸರು ಇಲ್ಲಿಂದ ಬಂದಿದೆ, ಈ ಕಡೆ ಸ್ಪ್ರೆಡ್ ಆಗಿದೆ. ಆ ಸ್ಪ್ರೆಡ್ ಆದಾಗ ನಾವು ಅದನ್ನ ಸ್ಟೇಜ್ 4 ಅಂತ ಹೇಳ್ತೀವಿ. ಇವನ್ ಅದು ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಇವಾಗ ಏನಾದರೂ ನನಗೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಂತಂತಂದ್ರೆ ಈ ಲಕ್ಷಣಗಳು ಕೂಡ ಸ್ಯಾಗಿಂಗ್ ಆಗೋದಾಗಿರ್ಲಿ ಅವಾಗ ಗೊತ್ತಾಗಲ್ಲ. ನಾನು ಸ್ಕ್ಯಾನಿಂಗ್ ಮಾಡಿಸಿ ಆದ್ಮೇಲೆ ಅದೇನಾದ್ರೂ ಬ್ರೆಸ್ಟ್ ಇಂದ ಮತ್ತೆ ಬ್ಲಡ್ ಕ್ಯಾನ್ಸರ್ ಆ ತರ ಸ್ಪ್ರೆಡ್ ಆಗೋ ನೀವು ಫಸ್ಟ್ ಡಾಕ್ಟರ್ ಹತ್ರ ಹೋದಾಗ್ಲೇನೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗಿರಬಹುದು. ಅಥವಾ ಕೆಲವರು ಬರೀ ಅಲ್ಲಿ ಮಾತ್ರ ಕ್ಯಾನ್ಸರ್ ಇದ್ದು, ಸ್ತನದ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್, ಅಲ್ಲಿ ಮಾತ್ರ ಕ್ಯಾನ್ಸರ್ ಇದ್ದು ಬರ್ತಾರೆ. ಆವಾಗ ಅದನ್ನು ತೆಗೆದು ನಾವು ಅವ್ರನ್ನ ಕ್ಯೂರ್ ಮಾಡೋದು ಭಾಳ ಈಸಿಯಾಗಿ ಮಾಡ್ಬೋದು. ಸ್ಟೇಜ್ 4 ಅಂತೀವಿ ನಾವು. ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಪ್ರೆಡ್ ಆಗಿಬಿಟ್ರೆ ಇಟ್ ಈಸ್ ಕಾಲ್ಡ್ ಸ್ಟೇಜ್ 4 ಕ್ಯಾನ್ಸರ್. ಅದನ್ನು ನಾವು ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್ ಅಂತಲೂ ಹೇಳ್ತೀವಿ. ಆ ಸ್ಟೇಜಿಗೆ ಬಂದಾಗ ಕ್ಯೂರ್ ಮಾಡೋದು ಕಷ್ಟ. ಬಟ್ ನೀವು ಸುಮ್ಮನೆ ಬಿಟ್ಟರೆ 6 ತಿಂಗಳು ಬದುಕಿದ್ರೆ ನೀವು ಟ್ರೀಟ್ಮೆಂಟಿಂದ 6 ವರ್ಷ ಬದುಕಿಸ್ಬೋದು, ಅದು ಮಾಡ್ಬೋದು. ಬಟ್ ಪೂರ್ತಿಯಾಗಿ ರೂಟಿಂಗ್ ಔಟ್ ಅಂತೀವಿ ನಾವು, ಅಂದರೆ ಪೂರ್ತಿಯಾಗಿ ಇದನ್ನು ಕಂಟ್ರೋಲ್ ಮಾಡೋದು ಮತ್ತೆ ವಾಪಸ್ ಬರದೇ ಇರೋ ಥರ ಮಾಡೋದು ಸ್ಟೇಜ್ 4 ಕಷ್ಟ. ಎಸ್ ಡಾಕ್ಟರ್. ಇನ್ನು ಅದೇ ರೀತಿಯಾಗಿ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರುತ್ತೆ. ಆ ಬ್ರೆಸ್ಟ್ ಕ್ಯಾನ್ಸರ್ ಬಂದಂತಹ ಪೇಷಂಟು ಇವಾಗ ಏನಾದರೂ ತಾಯಿ ಆಗಿರ್ತಾಳೆ, ಪಾಪುಗೆ ಹಾಲು ಕುಡಿಸ್ಬೋದಾ ಡಾಕ್ಟರ್? ಏನು ಹಾಲು ಕುಡಿಸ್ಬಾರ್ದಾ ಬಂದಂತಹ ಪೇಷಂಟ್? ಹಾಲು ಕುಡಿಸೋದ್ರಿಂದ ಏನು ತೊಂದರೆ ಆಗಲ್ಲ, ಯಾಕಂದರೆ ಈ ಕ್ಯಾನ್ಸರು ಅಂಟು ರೋಗದ ಥರ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಈಗ ಕ್ಯಾನ್ಸರ್ ಪೇಷಂಟ್ ರಕ್ತನ ನಾವು ತೆಗೆದು ನಾರ್ಮಲ್ ಆಗಿರೋ ಜನಕ್ಕೆ ಕೊಟ್ಟರು ಕೂಡ ಇದು ಅನುವಂಶೀಯತೆಯಿಂದ ಬರೋದಿಲ್ಲ. ಅನುವಂಶೀಯತೆ ಬರುತ್ತೆ. ಇದು ಸ್ಪ್ರೆಡ್ ಅಂದರೆ ಇನ್ಫೆಕ್ಷನ್ ಥರ ಸ್ಪ್ರೆಡ್ ಆಗಲ್ಲ. ಈಗ ನೀವು ಫ್ಲೂ ಇದ್ದರೆ ನೀವು ಅಲ್ಲಿ ಕೂತ್ಕೊಂಡ್ರೆ ನಿಮಗೂ ಫ್ಲೂ ಬರುತ್ತೆ, ಅವ್ರಿಗೂ ಫ್ಲೂ ಬರುತ್ತೆ. ಆ ರೀತಿ ಕ್ಯಾನ್ಸರ್ ಪೇಷಂಟ್ ಜೊತೆ ನಾವಿದ್ದಾಗ ಅವ್ರ ಜೊತೆ ನಾವಿದ್ರೂ ನಮ್ಮ ವಸ್ತುಗಳನ್ನ ಅವರು ಉಪಯೋಗಿಸ್ಕೊಳ್ತಾ ಇದ್ರೂ ನಮ್ಗೆ ಅದರಿಂದ ಕ್ಯಾನ್ಸರ್ ಬರೋದಿಲ್ಲ. ಅದರಿಂದಾಗಿ ನಾವು ಅದಕ್ಕಾಗಿ ಪೇಷಂಟ್ನ ದೂರ ಇಡೋದು ಒಳ್ಳೆಯದಲ್ಲ ಡಾಕ್ಟರ್. ಇನ್ನು ಅದೇ ರೀತಿಯಾಗಿ ಇವಾಗ ತಂದೆ ತಾಯಿಗೆ ಬಂದಿರುತ್ತೆ, ಆಮೇಲೆ ಮಕ್ಕಳಿಗೂ ಬಂದಿರುತ್ತೆ, ಅದೇ ರೀತಿ ಮೊಮ್ಮಕ್ಕಳಿಗೂ ಬರೋ ಚಾನ್ಸಸ್ ಏನಾದರೂ ಇದೆಯಾ? ಇದೆ. ಕೆಲವು ಕ್ಯಾನ್ಸರ್ಸು ಅನುವಂಶೀಯವಾಗಿ ಬರುವಂಥದ್ದು ಇರುತ್ತೆ, ವಂಶ ಪಾರಂಪರ್ಯವಾಗಿ ಬರುತ್ತೆ.
ಅದನ್ನು ನಾವು ಫ್ಯಾಮಿಲಿಯಲ್ ಕ್ಯಾನ್ಸರ್ಸ್ ಅಂತೀವಿ ಇಂಗ್ಲೀಷಲ್ಲಿ, ಫ್ಯಾಮಿಲಿಯಲ್ ಕ್ಯಾನ್ಸರ್ಸ್. ಆ್ಯಂಡ್ ಜೀನ್ಸ್ ಮೂಲಕ ಅದು ಸ್ಪ್ರೆಡ್ ಇದಾಗ್ತಿರುತ್ತೆ. ಅಂದರೆ ನಮ್ಮ ಮಕ್ಕಳಿಗೆ ಆ ಜೀನ್ಸ್ ಹೊಟ್ಟೋಗಿರುತ್ತೆ. ಸೊ ಮಕ್ಕಳಿಗೆ ಆ ಜೀನ್ಸಿಂದಾಗಿ ಆ ಜೀನ್ಸಲ್ಲಿ ಆಗಲೇ ಕ್ಯಾನ್ಸರ್ ಇರಲ್ಲ, ಬಟ್ ಆ ಜೀನ್ಸ್ ಹೊಂದಿರೋವ್ರಿಗೂ ಒಂದು 10 ವರ್ಷ 20 ವರ್ಷ 30 ವರ್ಷ ಆದಮೇಲೆ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಈ ಅನುವಂಶೀಯ ಕ್ಯಾನ್ಸರ್ನ ನಾವು ಜೆನೆಟಿಕ್ ಟೆಸ್ಟಿಂದ ಕಂಡುಹಿಡಿಬೋದು, ಮತ್ತು ಅವ್ರಿಗೆ ಕ್ಯಾನ್ಸರ್ ಬರದೇ ಇರೋ ಥರ ಏನಾದರೂ ಪ್ರಿಕಾಷನ್ ತಗೋಬೋದು. ಎಸ್. ಇನ್ನು ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇಲ್ಲಿ ಹಳ್ಳಿ ಸೈಡ್ ಎಲ್ಲ ಎಲೆ ಅಡಿಕೆ ತಿಂತಾರೆ. ಎಲೆ ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ, ಅದು ಒಳ್ಳೆಯದ್ದು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಎಲೆ ಅಡಿಕೆ ತಿನ್ನೋದ್ರಿಂದನೂ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಏನ್ ಡಾಕ್ಟರ್ ಇದು? ತಂಬಾಕನ್ನು ಅಗಿದ್ರೆ ಅದರಿಂದ ಡೆಫಿನೆಟ್ಲಿ ಕ್ಯಾನ್ಸರ್ ಬರುತ್ತೆ. ತಂಬಾಕು ಅಗಿಯೋದ್ರಿಂದಾಗಲಿ ಅಥವಾ ತಂಬಾಕು ಸ್ಮೋಕ್ ಮಾಡೋದ್ರಿಂದ, ಸಿಗರೇಟ್ ಸ್ಮೋಕಿಂಗ್, ಬೀಡಿ ಸ್ಮೋಕಿಂಗ್, ಕಡ್ಡಿ ಪುಡಿ ಸ್ಮೋಕಿಂಗ್ ಎಲ್ಲ ಮಾಡ್ತಾರೆ. ತಂಬಾಕನ್ನು ಅಗಿಯೋದ್ರಿಂದ ಓರಲ್ ಕ್ಯಾನ್ಸರ್ಸು ಮತ್ತು ಇಲ್ಲಿ ಥ್ರೋಟ್ ಕ್ಯಾನ್ಸರು ಅಂಥವೆಲ್ಲ ಬರ್ಬೋದು ತಂಬಾಕು ಅಗಿಯೋದ್ರಿಂದ. ಬಟ್ ಬರೀ ಎಲೆ ಅಡಿಕೆ ತಂಬಾಕು ಇಲ್ಲದೆ, ಅಂದರೆ ವೀಳ್ಯದೆಲೆ ಜೊತೆಗೆ ಅದರದ್ದು ಇದನ್ನು ಅಂಥದ್ದೆಲ್ಲ ಮಾಡಿದಾಗ ಕ್ಯಾನ್ಸರು ಯೂಶ್ವಲಿ ಬರಲ್ಲ. ಬಟ್ ಕೆಲವರಲ್ಲಿ ಆ ಸುಣ್ಣ ಎಲ್ಲ ಸೇರಿಕೊಂಡು ಈ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಬರ್ಬೋದು ಬಾಯಲ್ಲಿ. ಸೊ ಅಂಥದ್ದು ಸಾಧ್ಯತೆಗಳಿದೆ. ಶ್ರೀಮಂತರಿಗೆ ಏನಾದ್ರೂ ಕ್ಯಾನ್ಸರ್ ಬಂದ್ರೆ ಡಾಕ್ಟರ್ ಹತ್ರ, ಅಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕ್ಯೂರ್ ಮಾಡ್ಕೊಳ್ತಾರೆ. ಆದ್ರೆ ಬಡವರಿಗೆ ಕ್ಯಾನ್ಸರ್ ಬಂದ್ರೆ ಸರಿಪಡಿಸ್ಕೊಳ್ಳೋಕ್ ಆಗೋದೇ ಇಲ್ವಾ ಡಾಕ್ಟರ್? ಏನಿದು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಕ್ಯಾನ್ಸರ್ ಬಂದಂತಹ ಪೇಷಂಟ್ಗಳನ್ನ ತೋರಿಸ್ಕೊಳ್ಳೋದು ಇವಾಗ. ಇದರಲ್ಲಿ ಬೆಸ್ಟ್ ಅಂದರೆ ಬಡವರಲ್ಲಿ ಕ್ಯಾನ್ಸರ್ನ ತಡೆಯೋದು ಭಾಳ ಒಳ್ಳೆಯ. ಯಾಕಂದರೆ ಅವ್ರು ಕೆಲವು ಇದನ್ನೆಲ್ಲ ಮಾಡಿದ್ರೆ, ಎಕ್ಸಸೈಸ್ ಮಾಡಿ, ಒಳ್ಳೆ ಆಹಾರ ತಗೊಳ್ಳೋದು, ಸ್ಮೋಕ್ ಮಾಡದೇ ಇರೋದು, ಕುಡಿದೇ ಇರೋದು, ಮತ್ತು ಕೆಲವು ವ್ಯಾಕ್ಸಿನ್ಸ್ ತೊಗೋಬೇಕು. ಆ ವ್ಯಾಕ್ಸಿನ್ಸ್ ಎಲ್ಲ ತೊಗೊಂಡ್ರೆ ಒಂದು 80% ಕ್ಯಾನ್ಸರ್ಸ್ನ ನಾವು ಬರದೇ ಇರೋ ಥರ ಮಾಡ್ಬೋದು. ಒಂದು. ಎರಡನೇದು, ಕ್ಯಾನ್ಸರ್ನ ನಾವು ತೊಂದರೆ ಆಗೋಕ್ಕೆ ಮುಂಚೆನೇ ಚೆಕಪ್ ವರ್ಷ ಚೆಕಪ್ ಮಾಡ್ತಾ ಇದ್ದರೆ ತುಂಬ ಸಣ್ಣದಿದ್ದಾಗ ಕ್ಯಾನ್ಸರ್ ಕಂಡುಹಿಡಿದು ತುಂಬ ಕಡಿಮೆ ಬೆಲೆಯಲ್ಲಿ ಅದನ್ನು ಕ್ಯೂರ್ ಮಾಡ್ಬೋದು. ಬಟ್ ಜನ ಏನು ಮಾಡ್ತಾರೆ ಅಂದರೆ, ತೊಂದರೆ ಆದಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಆಗಲೇ ಕ್ಯಾನ್ಸರ್ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ, ಅದು ಕಾಸ್ಟ್ಲಿ ಆಗುತ್ತೆ. ಸೊ ಈಗ ಗೌರ್ಮೆಂಟು ಸ್ವಲ್ಪ ಇದನ್ನು ಮಾಡಿದೆ, ಇನ್ಶೂರೆನ್ಸು ಸ್ವಲ್ಪ ಬರ್ತಾ ಇದೆ, ಮತ್ತು ಈಗ ಕೆಲವರು ಫಾರ್ಮಾ ಕಂಪನೀಸು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹೀಗೆ ಮಾಡಿ ನಾವು ಕೂಡ ಕೆಲವು ಪುವರ್ ಪೇಷಂಟ್ಸ್ಗೆ ಆದಷ್ಟು ಕಮ್ಮಿ ಇದರಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಥರ ಫೆಸಿಲಿಟೀಸ್ ಜಾಸ್ತಿ ಆಗಿದೆ. ಬಟ್ ಬಡವರಲ್ಲಿ ಏನಾಗುತ್ತೆ ಅಂದರೆ, ಅವ್ರಿಗೆ ಬರೀ ಟ್ರೀಟ್ಮೆಂಟ್ ಕೊಟ್ಟರು ಸಾಲದು, ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳೋಷ್ಟು ದಿನ ಅವ್ರು ಕೆಲಸ ಮಾಡಿ ಸಂಪಾದನೆ ಮಾಡೋದಿರಲ್ಲ. ಸೊ ಅದರಿಂದಾಗಿ ಅವ್ರೇನು ಮಾಡ್ತಾರೆ, ಟ್ರೀಟ್ಮೆಂಟ್ ಅರ್ಧದಲ್ಲಿ ನಿಲ್ಲಿಸಿ, ನಾವು ಫ್ರೀ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಕೆಲಸಕ್ಕೆ ಕೊಟ್ಟಿರ್ತಾರೆ, ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸೊ ಈ ಪ್ರಾಬ್ಲಮ್ಮು ಇರೋದ್ರಿಂದ ಬಡವರಲ್ಲಿ ಭಾಳ ಕಷ್ಟಗಳಿದೆ ಈ ಕ್ಯಾನ್ಸರ್ ಕಾಯಿಲೆ ಟ್ರೀಟ್ ಮಾಡೋದು. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ಆಲ್ಮೋಸ್ಟ್ ಅವರ ಆಹಾರ ಪದ್ಧತಿ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ಬಂದಂತಹ ಪೇಷಂಟ್ಗಳು ಆಲ್ಮೋಸ್ಟ್ ಎಷ್ಟೋ ವರ್ಷಗಳ ಕಾಲ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ. ಅವರ ಆಹಾರ ಪದ್ಧತಿ ಯಾವ ರೀತಿ ಆಗಿರ್ಬೇಕು, ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರ್ಬೇಕು ಡಾಕ್ಟರ್? ಈಗ ನಮ್ಮದ್ರಲ್ಲಿ 2 ಥರ ಆಗ್ತಾ ಇದೆ. ಒಂದು, ವೆಸ್ಟರ್ನೈಸೇಷನ್ ಆಫ್ ಡಯಟ್ ಅಂತ, ಅಂದರೆ ನಾವು ಪಾಶ್ಚಾತ್ಯ ಪದ್ಧತಿನಲ್ಲಿ ಈಗ ಆಹಾರ ತಗೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀವಿ. ಪಿಜ್ಜಾ ತಿನ್ನೋದು, ಇದು ತಿನ್ನೋದು, ಬರ್ಗರ್ ತಿನ್ನೋದು, ಫಾಸ್ಟ್ ಫುಡ್. ಇಟ್ ಈಸ್ ವೆರಿ ಅನ್ಹೆಲ್ದಿ. ಯಾಕಂದರೆ ಅದು ಒಬಿಸಿಟಿ ಅಂತ, ನಮ್ಮ ಫ್ಯಾಟ್ ಜಾಸ್ತಿ ಮಾಡುತ್ತೆ ಬಾಡಿನಲ್ಲಿ. ಆ್ಯಂಡ್ ಒಬಿಸಿಟಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಬೌಟ್ 20 ಡಿಫ್ರೆಂಟ್ ಕ್ಯಾನ್ಸರ್ಸ್. ಬರೀ ಕೊಬ್ಬು ಜಾಸ್ತಿ ಇದ್ರೇ ಸಾಕು 20 ಕ್ಯಾನ್ಸರ್ ಬರುತ್ತೆ. ಇದ್ರ ಜೊತೆಗೆ ನಾವು ಅವ್ರ ಥರನೇ ಸ್ಮೋಕ್ ಮಾಡೋದು, ಕುಡಿಯೋದು, ಎಕ್ಸಸೈಸ್ ಕಮ್ಮಿ ಮಾಡೋದು, ಹಣ್ಣು ಹಂಪಲು ಜಾಸ್ತಿ ತಿಂದೇ ಇರೋದು, ಇದನ್ನೆಲ್ಲ ಶುರು ಮಾಡಿದ್ದೀವಿ. ಇದು ಒಂದು ಕಡೆ. ಎರಡನೇದಾಗಿ ನಾವು ನಮ್ಮ ಪದ್ಧತಿನ ಬಿಟ್ಬಿಟ್ಟಿದ್ದೀವಿ. ಮೂರನೇದಾಗಿ ನಮ್ಮ ಬೆಳೆಸೋ ಮೆಥಡ್ ಸರಿಯಿಲ್ಲ. ಪೆಸ್ಟಿಸೈಡ್ಸ್ ಹಾಕ್ತಾರೆ ರೈತರು, ಇನ್ಸೆಕ್ಟಿಸೈಡ್ಸ್ ಹಾಕ್ತಾರೆ, ಅದೆಲ್ಲ ಆಹಾರದಲ್ಲಿ ಸೇರಿಕೊಳ್ಳುತ್ತೆ. ಅದನ್ನು ನಾವು ತಿಂತಾ ಇರ್ತೀವಿ. ಅದು ನಮ್ಮ ಫ್ಯಾಟಲ್ಲಿ ಸೇರಿಕೊಂಡು, ನಾವು ಒಂದು ಸ್ಟಡಿ ಮಾಡಿದ್ವಿ, ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸನ್ನ ತೆಗೆದ್ಬಿಟ್ಟು ಅದರಲ್ಲಿ ಇನ್ಸೆಕ್ಟಿಸೈಡ್ಸ್ ಎಷ್ಟಿದೆ ಅಂತ ನೋಡಿದ್ರೆ, ಬ್ರೆಸ್ಟ್ ಕ್ಯಾನ್ಸರಲ್ಲಿ ಮತ್ತು ಬ್ರೆಸ್ಟ್ ಫ್ಯಾಟಲ್ಲಿ ಲಾಟ್ ಆಫ್ ಇನ್ಸೆಕ್ಟಿಸೈಡ್ಸ್ ಆರ್ ದೇರ್, ಪೆಸ್ಟಿಸೈಡ್ಸ್ ಆರ್ ದೇರ್. ರೈತರು ಅದು ಏನು ಹಾಕ್ತಾರೋ ಅದಕ್ಕೆ. ಸೊ ನಾವು ಇದನ್ನು ತಡಿಬೇಕು ಅಂದರೆ ಆ ರೈತರು ಬೆಳೆಯುವಂಥ ಪದ್ಧತಿನೇ ಬದಲಾವಣೆ ಮಾಡಬೇಕಾಗತ್ತೆ. ಅದು ಗೌರ್ಮೆಂಟಿಗೆ ಮಾತ್ರ ಸಾಧ್ಯ. ಇದೇ ಥರ ಕೆಲವು ನೀರಲ್ಲಿ ನೈಟ್ರೇಟ್ಸ್ ಅಂತ ಒಂದು ಕೆಮಿಕಲ್ಸ್ ಇರುತ್ತೆ. ಆ ನೈಟ್ರೇಟ್ಸ್ ಕೆಲವು ಜಾಗದಲ್ಲಿ ಜಾಸ್ತಿ ಇದೆ. ಅದು ನೈಟ್ರೇಟ್ಸ್ನ ನಾವು ನೀರಿಂದ ತೆಗೆದು ಅದನ್ನು ಸಪ್ಲೈ ಮಾಡಬೇಕು. ಅದು ಮಾಡ್ತಾ ಇಲ್ಲ.
ಆ ನೈಟ್ರೇಟ್ ಜಾಸ್ತಿ ಇರೋದು ಹೋದಾಗ ಸ್ಟೊಮಕ್ ಕ್ಯಾನ್ಸರ್ ಬರ್ತದೆ. ಹೀಗೆ ಆಹಾರ ಪದ್ಧತಿ, ನಮ್ಮ ನೀರಿಂದ, ನಮ್ಮ ಆಹಾರದಿಂದನೇ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ಒಂದು ಪರ್ಸನ್ ಇಲ್ಲಿ ತನಕನೂ ಕೂಡ ಕ್ಯಾನ್ಸರ್ ಹೆಂಗ್ ಬಂದಿದೆ ಅಂತ ಹೇಳಿ ಯಾರಿಗೂ ಕೂಡ ಕಂಡು ಹಿಡಿಯೋದಕ್ಕಾಗಿಲ್ಲ. ಬಟ್ ಅದು ಯಾಕೆ ಬರುತ್ತೆ ಡಾಕ್ಟರ್? ಇನ್ನು ಅದೇ ರೀತಿಯಾಗಿ ಅದು ಬಂದಿದೆ ಅಂತಾನೂ ಕೂಡ ಹೆಂಗ್ ಗೊತ್ತಾಗುತ್ತೆ? ಅದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಮತ್ತೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಾವು ಕಂಡು ಹಿಡ್ಕೋಬಹುದು ಹಂಗೆ? ಯಾಕೆ ಕಾರಣಗಳು ಸುಮಾರಾಗಿ ಗೊತ್ತಾಗಿದೆ. ಈಗ ಕೆಲವು ಕ್ಯಾನ್ಸರ್ಸ್, ಈಗ ಟೊಬ್ಯಾಕೊ ಯೂಸೇಜಿಂದ ಐದಾರು ಅಗಿತಾರೆ, ಇಲ್ಲ ಸ್ಮೋಕ್ ಮಾಡ್ತಾರೆ. ಇದರಿಂದ ಸುಮಾರು ಕ್ಯಾನ್ಸರ್ಗಳು 20-25 ಡಿಫ್ರೆಂಟ್ ಕ್ಯಾನ್ಸರ್ಸ್ ವೆಲ್ಕಮ್. ಅದೇ ಥರ ಕುಡಿಯೋದ್ರಿಂದ ಒಂದು 5-6 ಟೈಪ್ ಕ್ಯಾನ್ಸರ್ ಬರುತ್ತೆ. ಅದೇ ಥರ ಆಹಾರ ಸರಿ ಇಲ್ಲದೆ ಇರೋದ್ರಿಂದ ಒಂದಷ್ಟು ಕ್ಯಾನ್ಸರ್ ಬರುತ್ತೆ. ವ್ಯಾಕ್ಸಿನೇಷನ್ ತಗೊಳ್ಳದೆ ಕೆಲವು ಇನ್ಫೆಕ್ಷನ್ ಆಗಿ ಕೆಲವು ಕ್ಯಾನ್ಸರ್ಸ್ ಬರುತ್ತೆ. ಹೀಗೆ ಈ ಕಾರಣಗಳು ಸುಮಾರಾಗಿ ಗೊತ್ತಾಗಿದೆ ಈಗ. ಬಟ್ ದೇರ್ ಇಸ್ ಚೇಂಜಿಂಗ್ ರೀಸನ್ಸ್. ಪೊಲ್ಯೂಷನ್ ಆಫ್ ವಾಟರ್, ಪೊಲ್ಯೂಷನ್ ಆಫ್ ಏರ್. ಡೆಲ್ಲಿನಲ್ಲಿ ನೀವು ನೋಡಿರ್ಬೋದು, ದ ವೆಹಿಕಲ್ ಪೊಲ್ಯೂಷನ್ ದಟ್ ಈಸ್ ಪ್ರೊಡ್ಯೂಸಿಂಗ್ 10% ಆಫ್ ಲಂಗ್ ಕ್ಯಾನ್ಸರ್ಸ್. ಆ ಥರ ಬರ್ತಾ ಇದೆ. ರೈತರು ಪೆಸ್ಟಿಸೈಡ್ಸ್ ಹಾಕೋದು, ಆ ಪೆಸ್ಟಿಸೈಡ್ಸಿಂದ ಒಂದಷ್ಟು ಕ್ಯಾನ್ಸರ್ಸ್ ಬರ್ತಾ ಇದೆ. ಇದೆಲ್ಲ ಹೊಸದಾಗಿ ಬಂದಿರೋವಂಥವು, ಮುಂಚೆ ಇರಲಿಲ್ಲ ಇವು, ಅದು ಬರ್ತಾ ಇದೆ. ನೆಕ್ಸ್ಟು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಸಣ್ಣದಿರೋವಾಗ ಅಂತ? ಕ್ಯಾನ್ಸರ್ ತುಂಬ ಸಣ್ಣದಿರೋವಾಗ ಯಾವ ಸಿಂಪ್ಟಮು ಇರಲ್ಲ ಯೂಶ್ವಲಿ, ಅದರಿಂದಾಗಿ ಮಿಸ್ ಆಗಿಬಿಡುತ್ತೆ. ಜನನೂ ಆರಾಮಾಗಿ ಎದ್ಬಿಡ್ತಾರೆ. ಯಾವಾಗ ತೂಕ ಕಡಿಮೆ ಆಗೋಕ್ಕೆ ಶುರು ಆಗುತ್ತೋ, ಊಟ ಸರಿಯಾಗಿ ಮಾಡೋಕ್ಕಾಗಲ್ವೋ, ರಕ್ತ ಬರೋಕ್ಕೆ ಶುರು ಆಗುತ್ತೋ, ಸ್ಟೂಲಲ್ಲಿ ಅಥವಾ ಬಾಯಲ್ಲಿ ನೋವು ಬರೋಕ್ಕೆ ಶುರು ಆಗುತ್ತೋ, ಆವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆಗ ಸ್ಟೇಜ್ 3, ಸ್ಟೇಜ್ 4 ಆಗಿಬಿಟ್ಟಿರುತ್ತೆ. ಸೊ ನಾವೇನು ಮಾಡಬೇಕು ಇದಕ್ಕೆ? ಇವೆಲ್ಲ ಆಗಕ್ಕೆ ಮುಂಚೆನೇ ವರ್ಷ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಕ್ಯಾನ್ಸರ್ ಇಲ್ಲ ಅಂತ ಮಾಡಬೇಕು. ಒಂದು. ಎರಡನೇದು, ನಾವು ಆ ಪದ್ಧತಿನ ಅನುಸರಿಸ್ಬೇಕು. ಎಕ್ಸಸೈಸ್ ಮಾಡೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸು, ಜಾಸ್ತಿ ಫ್ಯಾಟ್ ಆಗದೆ ಇರೋದು, ಇಂಥವೆಲ್ಲ ನಾವು ಸ್ಮೋಕ್ ಮಾಡದೆ ಇರೋ ಇವೆಲ್ಲ ಮಾಡಬೇಕು. ಸೊ ಇದನ್ನು ನಾವು ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಪ್ರಿವೆನ್ಷನ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್, ಇದೆರಡು ಮಾಡಿದ್ರೆ ಕ್ಯಾನ್ಸರ್ಸು ಕ್ಯೂರ್ ಆಗುವಂಥ ಚಾನ್ಸಸ್ ತುಂಬ ಚೆನ್ನಾಗಿದೆ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಈ ಕಡೆ ಹಳ್ಳಿ ಸೈಡಲ್ಲೆಲ್ಲ ಬಡವರು ಒಂಥರ ಮೂಢನಂಬಿಕೆ ಇರುತ್ತೆ. ನಾಟಿ ಮದ್ದು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಇಲ್ಲಿ ಈ ತರ ಗುರುಜಿ ತರ ಇರ್ತಾರ, ಇದನ್ನ ಕೊಟ್ರೆ ಇದನ್ನ ತಿನ್ನಿ ಅವಾಗ ನಿಮ್ಗೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಡಾಕ್ಟರ್ಸ್ ಕಡೆ ತೋರಿಸ್ಕೊಳ್ಳೋದೇ ಇಲ್ಲ. ಅಂತವ್ರಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ತೀರಾ? ಡಾಕ್ಟರ್ಸಿಗೆ ತೋರಿಸ್ಕೊಳ್ಳಿ ಅಥವಾ ಆ ತರ ಮೂಢನಂಬಿಕೆಯಲ್ಲಿ ಇರುವಂತಹ ಜನಕ್ಕೆ ನೀವ್ ಏನ್ ಹೇಳ್ತೀರಾ? ಓಕೆ, ನಮ್ಮ ಹತ್ರ ಯಾವ ಥರದ ಪೇಷಂಟ್ ಬರ್ತಾರೆ ಅಂದರೆ, ಇಲ್ಲ ಫಸ್ಟು ಹೋಗಿ ಬೇರೆ ಆಯುರ್ವೇದ, ಸಿದ್ಧ, ಹೋಮಿಯೋಪತಿ ಟ್ರೀಟ್ಮೆಂಟ್ ಎಲ್ಲ ತಗೋತಾರೆ. ಆಮೇಲೆ ಕ್ಯಾನ್ಸರ್ ತುಂಬ ಜಾಸ್ತಿ ಆದಮೇಲೆ ನಮ್ಮ ಹತ್ರ ಬರ್ತಾರೆ. ಇದು ಒಂದು ಥರದ ಪೇಷಂಟ್. ಇನ್ನೊಂದು ಥರದ ಪೇಷಂಟು ನಮ್ಮ ಹತ್ರ ಫಸ್ಟ್ ಬಂದು ಟ್ರೀಟ್ಮೆಂಟ್ ತೊಗೊಂಡು, ನಮ್ಮದು ಟ್ರೀಟ್ಮೆಂಟ್ ಒಂದೊಂದು ಸಲ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದಾಗ ಆ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಇನ್ನು ಕೆಲವರು ನಮ್ಮ ಟ್ರೀಟ್ಮೆಂಟ್ ತಗೋತಾರೆ, ಜೊತೆಗೆ ಅವ್ರ ಟ್ರೀಟ್ಮೆಂಟು ತೊಗೊಂಡ್ಬಿಡ್ತಾರೆ. ಅದರಲ್ಲೂ ಕೂಡ ಇವಾಗಂತೂ ಹೋಮಿಯೋಪತಿ ಆಗಿರ್ಲಿ, ಆಯುರ್ವೇದಕ್ಕಾಗಿರ್ಲಿ, ಆಮೇಲೆ ಅವರು ಮೆಡಿಟೇಷನ್ ಮುಖಾಂತರ ಕೂಡ ಅವರಿಗೆ ಪೇಷಂಟ್ ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಂತವ್ರಿಗೆಲ್ಲ ಏನು ಹೇಳ್ತೀರಾ? ಅಂತವ್ರು ನಾವು ಹೇಳೋದೇನೆಂದರೆ, ಬೇರೆ ಸಿಸ್ಟಮಲ್ಲೂ ಒಳ್ಳೆ ಮೆಡಿಸಿನ್ಸ್ ಇರಬಹುದು, ಬಟ್ ಈಗ ಇದರಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ಕರೆಕ್ಟಾಗಿ ಆಗುತ್ತೆ, ರಿಸರ್ಚ್ ಎಲ್ಲ ಆಗಿಬಿಟ್ಟು ಬಂದಿರೋಂಥ ಮೆಡಿಸಿನ್ಸು. ಇದನ್ನು ತಗೊಳ್ಳಿ, ಇದ್ರ ಜೊತೆಗೆ ನೀವು ಏನಾದರೂ ತೊಗೋಬೇಕು ಅಂದರೆ ಅದನ್ನು ತೊಗೊಳ್ಳಿ. ಬಟ್ ಈ ಟ್ರೀಟ್ಮೆಂಟ್ ನಿಲ್ಲಿಸಬೇಡಿ. ನಿಮ್ಗೆ ಆಪ್ರೇಷನ್ ಮಾಡಬೇಕು ಅಂದರೆ ಆಪ್ರೇಷನ್ ಮಾಡಿಸಿ, ರೇಡಿಯೋಥೆರಪಿ ತೊಗೊಳ್ಳಿ, ಕೀಮೋಥೆರಪಿ ತೊಗೊಳ್ಳಿ, ಟಾರ್ಗೆಟೆಡ್ ಏಜೆಂಟ್ಸ್ ಅಂತ ಇರುತ್ತೆ ಅದನ್ನು ತೊಗೊಳ್ಳಿ. ಜೊತೆಗೆ ನೀವು ನಿಮ್ಗೆ ನಂಬಿಕೆ ಇದೆ ಅಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟು, ನಾವು ಮುಂಚೆ ಇದನ್ನೆಲ್ಲ ತೊಗೋಬೇಡಿ ಅಂತ ಹೇಳ್ತಾ ಇದ್ದೆ ನಾನು. ಆಗ ಹೇಳಿದಾಗ ಅವರು ನಮ್ಮನ್ನು ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಅದಕ್ಕಾಗಿ ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನು ತೊಗೊಳ್ಳಿ, ಅದನ್ನು ತೊಗೊಳ್ಳಿ ನಿಮ್ಗೆ ನಂಬಿಕೆ ಇದ್ದರೆ. ಈ ಥರ ಮಾಡ್ತಾ ಇದ್ದೀವಿ. ಇದು ಇಟ್ ಹ್ಯಾಸ್ ಲೆಡ್ ಟು ಸಮ್ ಸಕ್ಸಸ್ ಇನ್ ಅವರ್ ಪ್ರಾಕ್ಟೀಸ್. ಆವಾಗ ಜನ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ, ನಮ್ಮ ಜೊತೆ ಇದ್ದು ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ಸಾಕಷ್ಟು ಜನ ಕೂಡ ಹಳ್ಳಿ ಸೈಡಲ್ಲೆಲ್ಲ ಅದೇ ಇದಕ್ಕೇನೆ ಹೋಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಆ ಮೂಢನಂಬಿಕೆಯಲ್ಲೇನೆ ಇನ್ನೂ ಕೂಡ ಕುಳಿತುಕೊಂಡಿದ್ದಾರೆ. ಇಷ್ಟು ದೂರ ಬಂದು ಡಾಕ್ಟರ್ ಕಡೆ ತೋರಿಸ್ಕೋಬೇಕು ಅನ್ನೋ ಆ ಮೈಂಡ್ ಸೆಟ್ ಕೂಡ ಇನ್ನೂ ಬರ್ತಾ ಇಲ್ಲ. ಮತ್ತೆ ಅಂತ ಪೇಷಂಟ್ಗಳು ಕೂಡ ಯಾವ ರೀತಿಯಾಗಿ ಇವಾಗ ನಿಮ್ಮ ಕಡೆ ತೋರಿಸ್ಕೊಳ್ತಾರೆ, ಯಾವ ರೀತಿಯಾಗಿ ಕ್ಯೂರ್ ಮಾಡ್ಕೋಬಹುದು? ಇದು ಲೈಫ್ ಟೈಮ್ ಹಂಗೆ ಇರುತ್ತಾ ಅಥವಾ ಏನಾದ್ರೂ ಲಾಸ್ಟ್ ಸ್ಟೇಜಲ್ಲೂ ಕೂಡ ಕ್ಯೂರ್ ಮಾಡ್ಕೋಬಹುದು? ಇವಾಗ ನನಗೆ ಕ್ಯಾನ್ಸರ್ ಹೋಗಿದೆ ಅನ್ನೋದು ಅವಾಗ ನಾನು ಹೆಂಗೆ ತಿಳ್ಕೋಬೇಕು? ನಾವು ಕ್ಯಾನ್ಸರ್ನ ಫಸ್ಟ್ ಡಯಾಗ್ನೋಸ್ ಮಾಡುವಾಗ ಒಂದು ಸ್ಕ್ಯಾನ್ ಮಾಡಿಬಿಡ್ತೀವಿ. ಸ್ಕ್ಯಾನ್ ಮಾಡಿದಾಗ ನಮ್ಗೆ ಎಲ್ಲಿದೆ, ಅದು ಎಷ್ಟೆಷ್ಟು ದೊಡ್ಡದಿದೆ, 10 ಸೆಂಟಿಮೀಟ್ರು, 5 ಸೆಂಟಿಮೀಟ್ರ್ ಇವೆಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಆಪ್ರೇಷನ್ ಮಾಡ್ತೀವಿ, ಕೀಮೋಥೆರಪಿ ಕೊಡ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ.
ಅದು ಮುಗಿದ ತಕ್ಷಣ ಮತ್ತೆ ಇನ್ನೊಂದು ಸ್ಕ್ಯಾನ್ ಮಾಡ್ತೇವೆ. ಆ ಸ್ಕ್ಯಾನಲ್ಲಿ ಪೂರ್ತಿ ಹೋಗಿರ್ಬೇಕು. ಆವಾಗ ಅದು ನಾವು ಕಂಪ್ಲೀಟ್ ರೆಮಿಷನ್ ಅಂತೀವಿ. ಅಂದರೆ ನಮಗೆ ಕಾಣಿಸೋ ರೀತಿಯಲ್ಲಿ ಕ್ಯಾನ್ಸರ್ ಉಳಿದಿಲ್ಲ ದೇಹದಲ್ಲಿ ಅಂತ ಅರ್ಥ ಅಷ್ಟೇ. ಅದು ಮತ್ತೆ ವಾಪಸ್ ಬರ್ಬೋದು ಕೆಲವ್ರಿಗೆ, ಕೆಲವ್ರಿಗೆ ಕ್ಯೂರೂ ಆಗ್ಬೋದು. ಅದು ಮಾಡಿದ್ಮೇಲೆ ನಾವು ಅವ್ರಿಗೆ ಒಂದು ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಊರಲ್ಲಿ ಲೋ ಡೋಸ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಆಮೇಲೆ ಅವ್ರಿಗೆ ಆವಾಗವಾಗ 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತೇವೆ. ಅದು ಕೆಲವ್ರಿಗೆ ಮತ್ತೆ ಚಿಗುರ್ಕೊಳ್ಳುತ್ತೆ. ಆವಾಗ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಫಸ್ಟ್ ಸ್ಟೇಜ್ ಬಂದವರು ಇಷ್ಟು ವರ್ಷ ಬದುಕ್ತಾರೆ, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಬಂದವರು ಇಷ್ಟು ವರ್ಷ ಬದುಕ್ತಾರೆ, ಇನ್ನು 4ನೇ ಸ್ಟೇಜ್ ಬಂದವರು ಬದುಕೋದೇ ಇಲ್ಲ, ಇನ್ನು 10 ದಿನ ಬದುಕ್ತಾರೆ ಅಂತ ಹೇಳ್ತಾರೆ. ಅದು ನಿಜಾನ ಅಥವಾ ಯಾವ ರೀತಿಯಾಗಿ ಅದನ್ನ ಕ್ಯೂರ್ ಮಾಡ್ಕೋಬಹುದಾ? ಸ್ಟೇಜ್ 1 ಕ್ಯಾನ್ಸರ್ ಜೊತೆಗೆ ಬಂದಾಗ 80% ಜನ ಪೂರ್ತಿ ಕ್ಯೂರ್ ಆಗ್ತಾರೆ. ಪೂರ್ತಿ ಕ್ಯೂರ್ ಅಂದರೆ ಅವ್ರ ಲೈಫ್ ಲಾಂಗ್ ಕ್ಯೂರ್, ಮತ್ತೆ ಕ್ಯಾನ್ಸರ್ ವಾಪಸ್ ಬರಲ್ಲ ಅವ್ರಿಗೆ. 80%. ಇನ್ನು 20% ಸುಮಾರು ವರ್ಷ ಬದುಕ್ಬಿಟ್ಟು ಮತ್ತೆ ವಾಪಸ್ ಕ್ಯಾನ್ಸರ್ ಬರುತ್ತೆ. ಅದರಲ್ಲಿ ಸ್ಟೇಜ್ 1 ಬಂದರೂ ಬರ್ಬೋದು. ಸ್ಟೇಜ್ 2ನಲ್ಲಿ ಇದೊಂದು 50 to 60% ಆಗಿಬಿಡುತ್ತೆ, ಕ್ಯೂರ್ ಆಗ್ತಾರೆ. ಉಳಿದವ್ರಿಗೆ ಮತ್ತೆ ಯಾವಾಗಾರು ಒಂದ್ಸರಿ ವಾಪಸ್ ಬರುತ್ತೆ. ಸ್ಟೇಜ್ 3ನಲ್ಲಿ 20 to 30% ಜನ, ಅಪ್ರಾಕ್ಸಿಮೇಟ್ಲಿ 1/3 ಅಂತ ಹೇಳ್ಬೋದು, 3ರಲ್ಲಿ 1 ಪೂರ್ತಿ ಕ್ಯೂರ್ ಆಗ್ತಾರೆ. ಬಟ್ 70% ಜನಕ್ಕೆ ಯಾವಾಗಲೂ 2 ವರ್ಷ, 3 ವರ್ಷ, 4 ವರ್ಷ ಬಿಟ್ಟು ಕಾಯಿಲೆ ಮತ್ತೆ ವಾಪಸ್ ಬಂತು. ಸ್ಟೇಜ್ 4ಅಲ್ಲಿ 10 ದಿನ ಬದುಕೋದೆಲ್ಲ ಸುಳ್ಳು. ನಾವು ನೋಡಿರೋದ್ರಲ್ಲಿ 5 ವರ್ಷ, 6 ವರ್ಷ, 10 ವರ್ಷ, 15 ವರ್ಷ ತನಕ ಬದುಕೋರು ಇದ್ದಾರೆ ಸ್ಟೇಜ್ 4ಅಲ್ಲಿ. ಯಾವ ಥರದ ಕ್ಯಾನ್ಸರ್ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವು ಕ್ಯಾನ್ಸರ್ಸು ಸ್ಟೇಜ್ 4ಅಲ್ಲೂ ಪೂರ್ತಿ ಕ್ಯೂರ್ ಆಗುತ್ತೆ. ಲಿಂಫೋಮಾ, ಲ್ಯೂಕೀಮಿಯಾ, ಕೆಲವು ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ ಇರುತ್ತೆ, ಚೈಲ್ಡ್ಹುಡ್ ಕ್ಯಾನ್ಸರ್ಸ್, ಅವೆಲ್ಲನೂ ಪೂರ್ತಿ ಕ್ಯೂರ್ ಆಗುತ್ತೆ. ಸ್ಟೇಜ್ 4ಅಲ್ಲೂ ಕ್ಯೂರ್ ಆಗಬಹುದು. ಕೆಲವಾಗುತ್ತೆ, ಕೆಲವಾಗಲ್ಲ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ದೇಹದ ಮೇಲೆ ಆಗಿರುವಂತಹ ಗಾಯವನ್ನ ನಾವು ಕಂಡುಹಿಡ್ಕೋಬಹುದು. ಅದೇ ರೀತಿಯಾಗಿ ಮನಸ್ಸಲ್ಲಾಗಿರುವಂತಹ ಏನಾದ್ರೂ ದೇಹದ ಒಳಗಡೆ ಆಗಿರುವಂತಹ ಮೂಳೆಯಿಂದನೂ ಕೂಡ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಬೋನ್ ಮ್ಯಾರೋ ಅಂತ ಹೇಳ್ತಾರೆ. ಅದನ್ನ ಯಾವ ರೀತಿಯಾಗಿ ಕಂಡು ಹಿಡ್ಕೋಬಹುದು ಬಂದಿದೆ ಅಂತ ಹೇಳಿ? ಅಂದ್ರೆ ರಕ್ತದ ಕ್ಯಾನ್ಸರ್, ಮೂಳೆನಲ್ಲಿ ಮೂಳೆ ಮಜ್ಜೆ ಅಂತ ಇರುತ್ತೆ, ಅದರಲ್ಲಿ ಅದು ಫ್ಯಾಕ್ಟ್ರಿ ಇದ್ದಂಗೆ. ಅಲ್ಲಿ ರಕ್ತ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದರಲ್ಲಿ ಆ ರಕ್ತದಲ್ಲಿ ನಮಗೆ ಕೆಂಪು ರಕ್ತ ಕಣ ಹೊಂದಿರುತ್ತೆ, RBC ಅಂತೀವಿ. ಬಿಳಿ ರಕ್ತ ಕಣ WBC ಅಂತೀವಿ, ವಿಚ್ ಫೈಟ್ಸ್ ಇನ್ಫೆಕ್ಷನ್. ಆ್ಯಂಡ್ ಪ್ಲೇಟ್ಲೆಟ್ಸ್ ಅಂತ ಇದು ರಕ್ತ ಹೆಪ್ಪುಗಟ್ಟಿಸುವಂಥ, ನಮ್ಗೆ ಗಾಯ ಆದರೆ ಅದು ರಕ್ತ ಹೋಗಬಾರ್ದು ಹೊರಗಡೆ ಅಂದ್ಬಿಟ್ಟು ಹೆಪ್ಪುಗಟ್ಟುತ್ತೆ. ಈ 3 ಎಲಿಮೆಂಟ್ಸ್ನ ನಾವು ನೋಡ್ತೀವಿ. ಸೊ ಈ ನಮಗೆ ಲ್ಯುಕೀಮಿಯಾ ಬಂದಾಗ, ಬೋನ್ ಮ್ಯಾರೋದಲ್ಲಿ ಕ್ಯಾನ್ಸರ್ ಬಂದಾಗ ಈ ಹೀಮೋಗ್ಲೋಬಿನ್ ಕಡಿಮೆ ಆಗಿಬಿಡುತ್ತೆ. ಸೊ ಸುಸ್ತಾಗಕ್ಕೆ ಶುರು ಆಗುತ್ತೆ. ಮುಂಚೆ 5 ಕಿಲೋಮೀಟ್ರ್ ನಡೀತಾ ಇರೋನು 1 ಕಿಲೋಮೀಟ್ರಿಗೆ ಸುಸ್ತಾಗ್ಬಿಡ್ತಾನೆ, ಮಾಡಿ ಹತ್ತಕ್ಕಾಗಲ್ಲ. WBC ಕಡಿಮೆ ಆಗುತ್ತೆ, ಜ್ವರ ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಸ್ಕಿನ್ನಲ್ಲಿ, ಬಾಯಲ್ಲಿ ಬ್ರಷ್ ಮಾಡುವಾಗ ರಕ್ತ ಬರ್ಬೋದು, ಆಮೇಲೆ ಸ್ಟೂಲ್ಸಲ್ಲಿ ರಕ್ತ ಬರ್ಬೋದು. ಇವೆಲ್ಲ ಚಿಹ್ನೆಗಳು ಕಾಣಿಸುತ್ತೆ. ಸೊ ಸಣ್ಣಾಗಕ್ಕೆ ಶುರು ಆಗ್ತಾರೆ, ವೆಯ್ಟ್ ಲಾಸ್ ಆಗುತ್ತೆ, ಸುಸ್ತಾಗುತ್ತೆ, ಊಟ ಮಾಡೋದು ನಿಲ್ಲಿಸ್ತಾರೆ. ಸೊ ಇವೆಲ್ಲ ಲಕ್ಷಣಗಳು. ಇದನ್ನ ಯಾವ ರೀತಿಯಾಗಿ ಕ್ಯೂರ್ ಮಾಡ್ಕೋಬಹುದು ಡಾಕ್ಟರ್? ಇದು ಕ್ಯೂರ್ ಮಾಡೋಕ್ಕೆ ನಾವು ಫಸ್ಟು ಕೀಮೋಥೆರಪಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಮಾಡಿದ್ಮೇಲೆ ಕಂಟ್ರೋಲ್ ಆದಮೇಲೆ ಕೆಲವು ಇಂಡಿಕೇಶನ್ಸಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತೀವಿ. ಅಂದರೆ ಬೇರೆಯವರ ಬೋನ್ ಮ್ಯಾರೋ ತಗೊಂಡು ಇವ್ರಿಗೆ ಕಸಿ ಮಾಡ್ತೀವಿ. ಅದು ಕ್ಯಾನ್ಸರ್ನ ಪೂರ್ತಿ ವಾಸಿ ಮಾಡಿ ಕ್ಯೂರ್ ಆಗುತ್ತೆ. ಬಟ್ ಅದು ತುಂಬ ಟಾಕ್ಸಿಕ್ ಪ್ರೊಸೀಜರ್, ಕಾಸ್ಟ್ಲಿ ಪ್ರೊಸೀಜರ್. ಒಂದು 20 ಲಕ್ಷ 25 ಲಕ್ಷ ಖರ್ಚಾಗುತ್ತೆ. ನಮ್ಮ ಬಡವರಿಗೆ ಅದನ್ನು ಮಾಡಿಸೋದು ಕಷ್ಟ, ಸಾಧ್ಯನೇ ಇಲ್ಲ. ಅದಕ್ಕೆ ಕ್ಯಾನ್ಸರ್ ಬಂದಂತಹ ಬಡವರು ಬದುಕೋದೇ ಕಷ್ಟ ಅಂತ ಹೇಳಿ ಅದಕ್ಕೆ ಹೇಳೋದು. ಎಸ್ ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ಅಂದ ತಕ್ಷಣ ಅವನು ಎಲ್ಲಿ ನಾನು ಸತ್ತೇ ಬಿಟ್ನಿ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತಾನೆ. ಅವನಿಗೆ ಪಾಸಿಟಿವ್ನೆಸ್ ಅನ್ನೋದೇ ಇರೋದಿಲ್ಲ. ಅದನ್ನ ನೀವು ಯಾವ ರೀತಿಯಾಗಿ ಕ್ಯೂರ್ ಮಾಡಕ್ ಹೋಗ್ತೀರಿ? ಯಾವ ರೀತಿಯಾಗಿ ಅವನಿಗೆ ಇವಾಗ ತಳದಿಂದ ಅವ್ನ ಮೇಲಕ್ಕೆ ಎತ್ತಬೇಕಾಗುತ್ತೆ, ಅದನ್ನ ಯಾವ ರೀತಿಯಾಗಿ ನೀವು ಪೇಷಂಟ್ಸ್ನ ಯಾವ ರೀತಿಯಾಗಿ ಸಂಭಾಳಿಸ್ತೀರಾ ಅಂತ ಹೇಳ್ತಾರೆ? ಕ್ಯಾನ್ಸರ್ನ ನಾವು ದೇಹದ ಕಾಯಿಲೆ ಮಾತ್ರ ಅಲ್ಲ, ಮಾನಸಿಕ ಕಾಯಿಲೆನೂ ಅಂತ ಹೇಳ್ತೀವಿ. ಸೊ ನಮ್ಮ ಮನಸ್ಸು ಎಷ್ಟು ಎಮೋಷನ್ಸ್ ಅವ್ರಿಗೆ ಬರ್ತಾ ಇರುತ್ತೆ ಅಂದರೆ, ಕ್ಯಾನ್ಸರ್ ಅಂತ ನಾವು ಹೇಳಿದ ತಕ್ಷಣ ಡಿಪ್ರೆಷನ್ನು, ಡೆನೇಯಲ್ ಅಂತೀವಿ. ಅಂದರೆ ಪೇಷಂಟ್ ನನಗಿಲ್ಲ, ಎಲ್ಲೋ ತಪ್ಪು, ನೀವು ಬೇರೆ ಯಾರ್ದು ನೋಡ್ಬಿಟ್ಟು ನಂದು ಹಾಕ್ಬಿಟ್ಟಿದ್ದೀರಾ ಅಂತ ಗಲಾಟೆ ಮಾಡ್ತಾರೆ. ಫಸ್ಟ್ ನಂಬಲ್ಲ ಅವರು, ಆ ಥರ ಆಗ್ತಾರೆ.
ಮತ್ತು ಕೋಪ ಮಾಡ್ಕೋತಾರೆ, ಆ್ಯಂಗರ್ ಅಂತೀವಿ ಅದನ್ನು, ಡಿಪ್ರೆಷನ್ನು, ಆಂಗ್ಸೈಟಿ, ಏನಾಗ್ಬಿಡುತ್ತೋ ಮುಂದೆ ನನ್ನ ಫ್ಯಾಮಿಲಿ ರೋಡಿಗೆ ಬೀಳ್ಬಿಡುತ್ತೆ, ಇದೆಲ್ಲ ಶುರು ಆಗುತ್ತೆ. ಸೊ ನಾವು ಅದಕ್ಕೇನು ಮಾಡ್ತೀವಿ, ಒಂದು ಅವರು ಕೂತ್ಕೊಂಡು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಕಾಯಿಲೆ ಹೆಂಗಿದೆ ಹೆಂಗಿದೆ ಹೆಂಗಿದೆ. ಕೆಲವು ಕಾಯಿಲೆಗಳು ಕ್ಯೂರ್ ಆಗೋಂಥದ್ದಿದ್ರೆ ಕ್ಯೂರ್ ಆಗುತ್ತಪ್ಪ, ಹೆದರ್ಕೋಬೇಡ, ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತೀವಿ. ಕ್ಯೂರ್ ಆಗದೇ ಇರೋವಂಥದ್ದಿದ್ರೆ ತಕ್ಷಣ ಏನು ಸಾಯಲ್ಲ, ಇನ್ನೊಂದು 5 ವರ್ಷ 6 ವರ್ಷ ಬದುಕಿಸ್ಬೋದು, ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುತ್ತೆ ಅಂತೆಲ್ಲ ಹೇಳ್ತೀವಿ. ನಾವು ಹೇಳಿದಾಗ ಅವ್ರಿಗೆ ಕೆಲವು ಸಲ ಸಾಕಾಗಲ್ಲ, ಆವಾಗ ನಾವು ಸೈಕೋ ಆಂಕಾಲಜಿಸ್ಟ್ ಅಂತ ಇರ್ತಾರೆ, ಅಂದರೆ ಸೈಕಾಲಜಿಸ್ಟ್ ಹೂ ಆರ್ ಸ್ಪೆಷಲೈಸ್ಡ್, ಮನೋತಜ್ಞರು, ಅವ್ರ ಹತ್ರ ಕಳಿಸ್ತೀವಿ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಇದು ಮಾಡ್ತೀವಿ. ಕೆಲವ್ರಿಗೆ ಡಿಪ್ರೆಷನ್ ಎಷ್ಟಿರುತ್ತೆ ಅಂದರೆ ಮಾತ್ರೆಗಳು ಕೊಟ್ಬಿಟ್ಟು ಡಿಪ್ರೆಷನ್ ಕಡಿಮೆ ಮಾಡಬೇಕಾಗುತ್ತೆ. ಕೆಲವು ನಮ್ಮ ಕ್ಯಾನ್ಸರ್ ಪೇಷಂಟ್ಗೆ ಸೂಸೈಡಲ್ ಟೆಂಡೆನ್ಸಿ ಇರುತ್ತೆ, ಅಂದರೆ ನನಗೆ ಸತ್ತೋಗ್ಬಿಡ್ತೀನಿ. ನಮ್ಮದು ಕೆಲವು 3-4 ಜನ ಪೇಷಂಟ್ಸು ಮಾಡ್ಕೊಂಡಿದ್ದಾರೆ ಸೂಸೈಡ್. ಒಬ್ರು ಗೊತ್ತಿರೋರು ಬಾವಿಲಿ ಬಿದ್ದುಬಿಟ್ಟು ಹೋದರು. ಇನ್ನೊಂದು ಯಾವುದೋ ಒಂದು ಹಾಸ್ಪಿಟ್ಲಿಂದ ಅವಾಗಿನ್ನೂ ಕಿಟಕಿಗೆ ಇದಾಗ್ತಿರ್ಲಿಲ್ಲ ಆ ಹಾಸ್ಪಿಟ್ಲಲ್ಲಿ, ಅಲ್ಲಿಂದ 5ನೇ ಮಾಡಿಂದ ಆ ತರ ಪೇಷಂಟ್ಸ್ಗಳ್ದು ಆಕ್ಚುಲಿ ದೈಹಿಕವಾಗಿ ಬದುಕಿರ್ತಾರೆ, ಮೆಂಟಲಿ ಫುಲ್ ಅವರು ಆಕ್ಚುಲಿ ವೀಕ್ ಆಗಿ ಹೋಗಿರ್ತಾರೆ. ಅಂತ ಪೇಷಂಟ್ಸ್ ನ ನೀವು ತುಂಬಾ ನೋಡಿರ್ತೀರಾ. ಆ ತರ ನಿಮ್ಮ ಇಷ್ಟು ವರ್ಷಗಳ ಕಾಲ ಸರ್ವಿಸ್ ನಲ್ಲಿ ಡಿಫ್ರೆಂಟ್ ಆಗಿ ಇರೋ ಪೇಷಂಟ್ಸ್ ನ ನೀವು ಯಾವ ರೀತಿ ಯಾರನ್ನ ನೋಡಿದೀರಾ? ಮತ್ತೆ ಯಾರಿಗೆ ಇದಾಗುತ್ತೆ ಅಂದರೆ, ಒಂದು ತುಂಬ ಸ್ಪ್ರೆಡ್ ಆಗಿಬಿಟ್ಟು ಡಾಕ್ಟ್ರುಗಳು ನೀವು ಜಾಸ್ತಿ ದಿವಸ ಬದುಕಲ್ಲ, ಟ್ರೀಟ್ಮೆಂಟಿಂದ ಕ್ಯೂರ್ ಆಗಲ್ಲ ಅಂತ ಹೇಳಿದಾಗ, ಎಸ್ಪೆಷಲಿ ಅವ್ರು ಖರ್ಚು ಮಾಡುವಂಥ ಶಕ್ತಿ ಇಲ್ಲದೆ ಇದ್ದರೆ, ಅಥವಾ ಇದೆಲ್ಲ ನೋವು ಬೇಡ, ನನಗೆ ಇಷ್ಟು ವರ್ಷ ಬದುಕಿದ್ದೀನಿ ಸಾಕು ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋರು ಇದ್ದಾರೆ. ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಬಾರ್ದು, ನನ್ನಿಂದಾಗ ಅವ್ರಿಗೆ ತೊಂದರೆ ಆಗಬಾರ್ದು, ಯಾಕಂದರೆ ಅವರು ದುಡ್ಡುದೊಂದೇ ಕ್ವಶನ್ ಅಲ್ಲ, ಅವ್ರ ಕೆಲಸ ಬಿಟ್ಟು ಅವ್ರಿಗೆ ಇವ್ರನ್ನ ಕರ್ಕೊಂಬರ್ಬೇಕು, ಅವ್ರು ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇವೆಲ್ಲ ತೊಂದರೆ ಬೇಡ ಅವ್ರಿಗೆ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೋತಾರೆ ಕೆಲವರು. ಇನ್ನು ಕೆಲವ್ರಿಗೆ ಮೊದಲೇ ಡಿಪ್ರೆಷನ್ ಇರುತ್ತೆ ಬಿಫೋರ್ ಕ್ಯಾನ್ಸರ್, ಇದ್ರ ಜೊತೆ ಕ್ಯಾನ್ಸರ್ ಬೇರೆ ಬಂದಾಗ ಡಿಪ್ರೆಷನ್ ಜಾಸ್ತಿ ಆಗಿ ಸೂಸೈಡ್ ಮಾಡ್ಕೊಳ್ಳೋರು ಇದ್ದಾರೆ. ಬಟ್ ಆದ್ರೂ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸೂಸೈಡ್ ಮಾಡ್ಕೊಳ್ಳೋವಂಥ ಜನ ತುಂಬ ಕಮ್ಮಿ, ಒಂದು 1%ಗಿಂತನೂ ಕಡಿಮೆ ಇರ್ಬೋದು ಜನ. ಅಲ್ಲ, ನೀವು ಇಷ್ಟು ವರ್ಷಗಳ ಕಾಲ ಸರ್ವಿಸ್ ನಲ್ಲಿ ಯಾವ್ದಾದ್ರು ಡಿಫ್ರೆಂಟ್ ಕೇಸನ್ನ ನೋಡಿದೀರಾ? ಆ ಡಿಫ್ರೆಂಟ್ ಕೇಸ್ ಬಗ್ಗೆ ಹೇಳ್ಬಹುದಾ? ಯಾವ್ದಾದ್ರು ಒಂದ್ ಸ್ಟೋರಿನ? ಸೂಸೈಡ್ ಮಾಡ್ಕೊಂಡವ್ರು, ಸೂಸೈಡ್ ಅಲ್ಲ, ಇಷ್ಟು ವರ್ಷಗಳ ಕಾಲ ಕ್ಯಾನ್ಸರ್ ಬಂದಂತಹ ತುಂಬಾ ಜನ ಕ್ಯಾನ್ಸರ್ ಪೇಷಂಟ್ಸ್ ನಿಮ್ ಹತ್ರ ಬಂದಿರ್ತಾರೆ, ಅವರ ಕಷ್ಟಗಳನ್ನ ಹೇಳ್ಕೊಂಡಿರ್ತಾರೆ. ಒಬ್ಬೊಬ್ರು ಕ್ಯೂರ್ ಆಗಿರ್ತಾರೆ, ಒಬ್ಬೊಬ್ರು ಕ್ಯೂರ್ ಆಗಿಲ್ಲ, ಸೂಸೈಡ್ ಮಾಡ್ಕೊಂಡಿರ್ತಾರೆ. ಆ ತರ ನಿಮಗೆ ಡಿಫ್ರೆಂಟ್ ಆಗಿರೋ ಕೇಸ್ ಅನ್ಸಿದ್ ಯಾವುದು? ಕೆಲವು ಪೇಷಂಟ್ಸು ನಾನು ಶುರು ಪ್ರಾಕ್ಟೀಸ್ ಮಾಡಿದಾಗ ಒಂದು ಹುಡುಗ, ಚಿಕ್ಕ ಹುಡುಗ, ಅವನಿಗೆ ಅಷ್ಟು 8 ವರ್ಷನೋ 9 ವರ್ಷನೋ ಇದ್ದಿರ್ಬೋದು, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೀಮಿಯಾ ಅಂತ ಬಂತು, ಬ್ಲಡ್ ಕ್ಯಾನ್ಸರ್. ಅವನ್ನ ನಾನು ಟ್ರೀಟ್ ಮಾಡಿ ಅವನು ಕ್ಯೂರ್ ಆಗಿ ಅವನು ಮದುವೆನೂ ಮಾಡಿಕೊಂಡು, ಅವನು ಇನ್ವಿಟೇಷನ್ ನನಗೆ ಕಳಿಸಿದ್ದ ಮದುವೆ ಮಾಡಿಕೊಂಡು ಮಕ್ಕಳಾಗಿ ಇದ್ದಾನೆ. ಈ ಥರದ್ದು ನೋಡಿದಾಗ ನಮಗೊಂದು ಸ್ವಲ್ಪ ಸಂತೋಷ ಆಗುತ್ತೆ, ದಟ್ ನಾವು ಅಷ್ಟು ಕ್ಯೂರ್ ಮಾಡಿದ್ದೀವಿ, ಅವ್ನು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಅದೇ ಥರ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟು ಇದೇ ಥರ ಲ್ಯುಕೀಮಿಯಾ ಬಂದು ಮಾಡಿ ಕ್ಯೂರ್ ಆಗಿದ್ದಾರೆ. ಮತ್ತು ಓವೇರಿಯನ್ ಜರ್ಮ್ ಸೆಲ್ ಟ್ಯೂಮರ್ ಅಂತ ಚಿಕ್ಕ ಮಕ್ಕಳಲ್ಲಿ ಬರುತ್ತೆ, ಒಂದು ಹುಡುಗಿ, ಆ ಹುಡುಗಿ ಈಗ ಮದುವೆ ಆಗಿ ಮಕ್ಕಳಾಗಿ ಮಕ್ಕಳನ್ನ ಕರ್ಕೊಂಬಂದು ನಮ್ಮ ಮೀಟ್ ಮಾಡಿಸಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ನಮ್ಮ ಮಕ್ಕಳಲ್ಲಿ ಏನಾದ್ರು ಕ್ಯಾನ್ಸರ್ ಬರೋ ಚಾನ್ಸ್ ಇದೆ ಅಂತ ಕೇಳಕ್ಕೆ ಬರ್ತಾಳೆ. ಸೊ ಈ ಥರದ್ದೆಲ್ಲ ಸುಮಾರಾಗಿ ಆಗಿದೆ. ಅದೇ ಥರ ನಮ್ಮದು ಫೇಲ್ಯೂರು ಆಗಿದೆ. ಕೆಲವು ಒಂದು ಪೇಷಂಟು, ಅವ್ರಿಗೆ ಸ್ಟೊಮಕ್ ಕ್ಯಾನ್ಸರ್ ಏನೋ ಇತ್ತು, ತುಂಬ ಪೇಯ್ನ್ ಇತ್ತು, ನಾವೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಪೇಯ್ನ್ ಎಲ್ಲ ಕಡಿಮೆ ಮಾಡಿದ್ವಿ, ಬಟ್ ಪೂರ್ತಿ ಪೇಯ್ನ್ ಹೋಗಲಿಲ್ಲ ಆ್ಯಂಡ್ ಬಾಡಿಯೆಲ್ಲ ಸ್ಪ್ರೆಡ್ ಆಗಿತ್ತು. ಸೊ ನಾವು ಅವ್ರಿಗೆ ಎಷ್ಟೇ ಸೈಕೋಥೆರಪಿ ಕೊಟ್ಟರು ಅವರು ಒಪ್ಪಲಿಲ್ಲ. ಸೊ ಅವರು ಹೋಗಿ ಬಾವಿಲಿ ಬಿದ್ದುಬಿಟ್ಟು ಸೂಸೈಡ್ ಮಾಡಿಕೊಂಡ್ರು. ಈ ಥರ ನಮ್ಮ ಫೇಲ್ಯೂರು ಕೆಲವು ಆಗ್ತವೆ. ಇನ್ನು ಕೆಲವು ಸಲ ನಾವು ಟ್ರೀಟ್ಮೆಂಟ್ ಮಾಡಿದ್ರೂ ಅರ್ಲಿ ಕ್ಯಾನ್ಸರ್, ನನಗೆ ಜ್ಞಾಪಕ ಇದೆ, ಕೆಲವು ಲಂಗ್ ಕ್ಯಾನ್ಸರ್, ಒಂದು ಅರ್ಲಿ ಕ್ಯಾನ್ಸರು ನಾವು ಚೆನ್ನಾಗಿ ಟ್ರೀಟ್ ಮಾಡಿದ್ವಿ, ಸರ್ಜರಿ ಮಾಡಿದ್ವಿ, ರೇಡಿಯೋಥೆರಪಿ, ಕೀಮೊಥೆರಪಿ ಎಲ್ಲ. ಬಟ್ ಒಂದು 5 ವರ್ಷದಲ್ಲಿ ಕ್ಯಾನ್ಸರ್ ವಾಪಸ್ ಬಂದು 1-2 ವರ್ಷಕ್ಕೆ ಅವರು ತೀರ್ಕೊಂಡ್ಬಿಟ್ರು. ಸೊ ಈ ಥರ ಫೇಲ್ಯೂರ್ಸು ಆಗುತ್ತೆ, ಸಕ್ಸಸ್ಸು ಆಗುತ್ತೆ. ಎಸ್ ಡಾಕ್ಟರ್. ಇನ್ನು ಅದೇ ರೀತಿಯಾಗಿ ಒಂದು ಪರ್ಸನ್ಗೆ, ಇವಾಗ ನನಗೆ ಕೂಡ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾನು ಹೋಗಿ ಡಾಕ್ಟರ್ ಕಡೆ ಸಜೆಸ್ಟ್ ಕೇಳ್ತೀನಿ, ಡಾಕ್ಟರ್ಸ್ ನಂಗೆ ಭಯ ಆಗ್ತಾ ಇದೆ, ಏನು ಮಾಡೋದು ಡಾಕ್ಟರ್ಸ್ ಅಂತ ಈ ಥರ ಕೇಳಿದಾಗ, ಅವ್ರನ್ನ ನೀವು ಮನೆಯಲ್ಲಿ ಅಂದರೆ ಹಾಸ್ಪಿಟಲಲ್ಲಿ ಎಷ್ಟು ದಿನಗಳ ಕಾಲ ಉಳಿಸ್ಕೊಳ್ತೀರಾ? ಅದೇ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡ್ತಾ ಹೋಗ್ತೀರಾ ಆ ಪೇಷಂಟ್ಸ್ಗೆ? ಇವಾಗ ನಾನೇನಾದರೂ ಫುಲ್ ಡಿಪ್ರೆಷನ್ಗೆ ಹೋಗಿ ನಾನು
ಫುಲ್ ಎಲ್ಲ ಇವಾಗ ಯಾವ ರೀತಿಯಾಗಿ ಫಿಸಿಕಲಿ ಮೆಂಟಲಿ ನಾನು ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿರ್ತೀನಿ ಅಂತ ಪೇಷಂಟ್ಸ್ಗೆ ನೀವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟರ್? ಒಂದು ಫಸ್ಟ್ ಡಯಾಗ್ನೋಸ್ ಮಾಡಿಬಿಡ್ತೀವಿ, ಸ್ಟೇಜ್ ಮಾಡ್ತೀವಿ, ಆ್ಯಂಡ್ ಸ್ಟೇಜ್ ಮೇಲೆ ಅವ್ರಿಗೆ ಹೇಳ್ತೀವಿ ಚಾನ್ಸಸ್ ಆಫ್ ಕ್ಯೂರ್. ಅದನ್ನ ಮನೆಯವ್ರಿಗೆ ಹೇಳ್ತೀವಿ, ಪೇಷಂಟ್ಗೆ ಅಷ್ಟೊಂದು ಕೊಡೋಲ್ಲ ಫುಲ್ ಇನ್ಫಾರ್ಮೇಷನ್, ಮನೆಯವ್ರಿಗೆಲ್ಲ ಎಲ್ಲ ಹೇಳಿರ್ತೀವಿ. ಅದಾದಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಟೈಮಲ್ಲಿ ಮಾತ್ರ ಅಡ್ಮಿಟ್ ಮಾಡ್ತೀವಿ. ಈಗ ನಾವು ಕೀಮೋಥೆರಪಿನ ಸೈಕ್ಲಿಕಲ್ಲಿ ಕೊಡೋದು, ಅಂದರೆ ಒಂದು ಸರಿ ಕೊಟ್ಟರೆ 3 ವಾರ ಆದಮೇಲೆ ಕೊಡ್ತೀವಿ, ಮತ್ತು 3 ವಾರ ಅವ್ರು ಮನೇಲೇ ಇರ್ತಾರೆ. ಇಲ್ಲಿ 1 or 2 days ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀವಿ. ಮಧ್ಯದಲ್ಲಿ ಕೆಲವ್ರಿಗೆ ತೊಂದರೆ ಆಗುತ್ತೆ ನಮ್ಮ ಟ್ರೀಟ್ಮೆಂಟಿಂದ, ಅವ್ರನ್ನ ಆ ಟೈಮಲ್ಲಿ 1-2 ದಿವಸ ಮತ್ತೆ ಅಡ್ಮಿಟ್ ಮಾಡ್ತೀವಿ. ಅದರ್ವೈಸ್ ಈ ಟ್ರೀಟ್ಮೆಂಟ್ ಕೊಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀವಿ. ಪೂರ್ತಿಯಾಗಿ ಹಾಸ್ಪಿಟಲಲ್ಲೇ ಇಟ್ಕೊಳ್ಳೋದ. ಆ ಥರ ಇಟ್ಕೊಳ್ಳೋದು ನಾವು ಯಾವಾಗ ಮಾಡ್ತೀವಿ ಅಂದರೆ, ತುಂಬ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, ಮನೇಲಿ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಅವ್ರಿಗೆ, ಅವ್ರಿಗೆ ನಡೆಯೋಕೆ ಆಗ್ತಿಲ್ಲ, ಇದು ಮಾಡೋಕ್ಕಾಗ್ತಿಲ್ಲ, ಅವ್ರನ್ನ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಅಂದ್ಬಿಟ್ಟು ಹಾಸ್ಪಿಟಲ್ ಇಟ್ಕೊಂಡು ಸಾಯೋ ತನಕ ಅಲ್ಲೇ ನೋಡ್ಕೋತೀವಿ. ಇದನ್ನು ಪ್ಯಾಲಿಯೇಟಿವ್ ಕೇರ್ ಅಂತೀವಿ. ಈ ಥರದ್ದು ಮಾಡ್ತೀವಿ. ಅದರ್ವೈಸ್ ಸ್ಟೇಜ್ 2 ಕ್ಯಾನ್ಸರ್, ಸ್ಟೇಜ್ 3 ಕ್ಯಾನ್ಸರ್ ಎಲ್ಲ ಮನೇಲೇ ಇರ್ತಾರೆ, ಆವಾಗ ಹೋಗಿ ಬರ್ತಾರೆ, ಟ್ರೀಟ್ಮೆಂಟ್ ತಗೋತಾರೆ, ಹೋಗ್ತಾರೆ. ಎಷ್ಟು ತಿಂಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕು ಡಾಕ್ಟರ್ ಇದನ್ನ? ಯೂಶ್ವಲಿ ನಾವು ಸರ್ಜರಿ ಮಾಡಿದ್ರೆ 1 ತಿಂಗಳು, ಆಮೇಲೆ ರೇಡಿಯೋಥೆರಪಿ ಒಂದು 4ರಿಂದ 6 ವಾರ, ಆಮೇಲೆ ಕೀಮೋಥೆರಪಿ ಒಂದು 6 ತಿಂಗಳು. ಸುಮಾರು ಒಂದು 8-9 ತಿಂಗಳೊಳಗೆ ಟ್ರೀಟ್ಮೆಂಟ್ ಮುಗಿಯುತ್ತೆ. ಕ್ಯೂರ್ ಆದವರು ಆ 9 ತಿಂಗಳ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಆಗ್ತಾರೆ. ಕ್ಯೂರ್ ಆಗದೆ ಇರೋರು ಚೆನ್ನಾಗಿರ್ತಾರೆ, ಆ ಟೈಮಲ್ಲಿ 2 ವರ್ಷ 3 ವರ್ಷ ಆದ್ಮೇಲೆ ಮತ್ತೆ ವಾಪಸ್ ಬರುತ್ತೆ. ಆವಾಗ ಮತ್ತೆ ಬರ್ತಾರೆ, ಆವಾಗ ಮತ್ತೆ ಟ್ರೀಟ್ಮೆಂಟ್ ಕೊಡ್ತೀವಿ ಬೇರೆ ಥರ. ಈ ಥರ ನಡ್ಕೊಂಡು ಹೋಗಿ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ಒಂದು ಎಕ್ಸಾಂಪಲ್, ನಮ್ಮೂರಲ್ಲೇನೆ ಎಷ್ಟೋ ಜನ ಕೂಡ ಸಿಗರೇಟು, ಬೀಡಿ, ಡ್ರಿಂಕ್ಸು ಎಲ್ಲ ಮಾಡ್ತಾ ಇರ್ತಾರೆ. ಅವರಿಗೆ ಕ್ಯಾನ್ಸರೇ ಬರೋದಿಲ್ಲ, ಆಯ್ತಾ? ಅವ್ರಿಗೆ 70 ವರ್ಷಗಳ ತನಕ, 80 ವರ್ಷಗಳ ತನಕ ಬದುಕಿರೋ ಉದಾಹರಣೆಗಳು ಇದಾವೆ. ಇವಾಗ ಏನು ಕೂಡ ಡ್ರಿಂಕ್ಸ್ ಮಾಡದೇ ಇರುವಂತಹ ಹುಡುಗ ಆಗಿರ್ಲಿ, ಇವಾಗ ಡ್ರಿಂಕ್ಸು ಮಾಡಲ್ಲ, ಸಿಗರೇಟು ಸೇದಲ್ಲ, ಆಮೇಲೆ ತಂಬಾಕು ತಿನ್ನಲ್ಲ, ಅಂತ ಹುಡುಗರಿಗೆ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಕಾರಣ ಏನ್ ಡಾಕ್ಟರ್? ಈಗ ಕ್ಯಾನ್ಸರ್ ಟೊಬ್ಯಾಕೋ ಯೂಸ್ ಮಾಡಿದಾಗ, ತಂಬಾಕು ಯೂಸ್ ಮಾಡಿದಾಗ, ಸ್ಮೋಕಿಂಗ್ ಆಗಲಿ, ಚೂಯಿಂಗ್ ಆಗಲಿ, ಸುಮಾರು ಅದರಲ್ಲಿ ಫ್ಯಾಕ್ಟರ್ಸ್ ಇದೆ. ಯಾತಕ್ಕೆ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ ಅಂತ. ಹೆವಿ ಸ್ಮೋಕರ್ಸ್ ನಾವು ತೊಗೊಂಡ್ರೆ, ಹೆವಿ ಸ್ಮೋಕರ್ಸ್ ಅಂದರೆ ನಮ್ಮ ಡೆಫಿನೇಷನು 20 ಸಿಗರೇಟ್ಗಿಂತ ಜಾಸ್ತಿ ಇದು ಸೇದೋದು ಮೋರ್ ದ್ಯಾನ್ 10 years ಅಂತ ಲೆಕ್ಕ. 20 ಸಿಗರೇಟ್ ಪರ್ ಡೇ ಫಾರ್ ಮೋರ್ ದ್ಯಾನ್ 10 years, ದಟ್ ಈಸ್ ಹೆವಿ ಸ್ಮೋಕರ್ಸ್ ಕ್ಯಾಟಗರಿ. ಹೆವಿ ಸ್ಮೋಕರ್ಸಲ್ಲೇ ಓನ್ಲಿ ಅಬೌಟ್ 10-20% ಆಫ್ ದೆಮ್ ವಿಲ್ ಗೆಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್. ಓಕೆ, ಉಳಿದವ್ರಲ್ಲಿ ಬರಲ್ಲ. ಇದಕ್ಕೆ ರಿಸರ್ಚ್ ನಡೆದಿದೆ, ಯಾತಕ್ಕೆ ಅಂತ. ಕೆಲವರು ಆ ಸಿಗರೇಟ್ ಕೆಮಿಕಲ್ಸ್ ಏನು ಬರುತ್ತೋ ದೇಹದಲ್ಲಿ, ಅದನ್ನು ಡಿಟಾಕ್ಸಿಫೈ ಮಾಡಿ ಅದನ್ನ ಹೊರಗಡೆ ಎಸೆಯುವಂಥ ಎನ್ಸೈಮ್ಸು ಬಾಡಿನಲ್ಲಿ ಚೆನ್ನಾಗಿರುತ್ತೆ ಕೆಲವರು. ಸೊ ಅವ್ರಿಗೆ ಕ್ಯಾನ್ಸರ್ ಬರೋಲ್ಲ. ಇನ್ನು ಕೆಲವ್ರಿಗೆ ಅದನ್ನು ಡಿಟಾಕ್ಸಿಫೈ ಮಾಡುವಂಥ ಎನ್ಸೈಮ್ಸು, ಜೆನೆಟಿಕ್ ಫ್ಯಾಕ್ಟರ್ಸ್, ಆ ಎನ್ಸೈಮ್ಸ್ ಕಡಿಮೆ ಇರುತ್ತೆ, ಅವ್ರಿಗೆ ಕ್ಯಾನ್ಸರ್ ಬರುತ್ತೆ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು, ನೀವು ಸಿಗರೇಟ್ ಸೇದೋರು ನೋಡಿರ್ಬೋದು, ಕೆಲವರು ತುಂಬ ಡೀಪಾಗಿ ಸಿಗರೇಟ್ ಸೇರ್ತಾರೆ, ಪ್ಲಸ್ ಆ ತುದಿ, ಆ ಸಣ್ಣ ತುಂಡು ಸಿಗೋ ತನಕ ಸೇರ್ತಾನೆ ಇರ್ತಾರೆ. ಅವ್ರಿಗೂ ನಮ್ಮ ಕೆಲವು ಸ್ನೇಹಿತರಿದ್ದಾರೆ, ಉಫ್ ಅಂತ 3 ಸರಿ ಸೇರ್ತಾರೆ, ಎಸಿತಾರೆ ಅದನ್ನ. ಅವ್ರಿಗೂ ವ್ಯತ್ಯಾಸ ಇದೆ. ಅವರಲ್ಲಿ ಸಿಕ್ಕಾಪಟ್ಟೆ ಒಳಗಡೆ ಹೋಗಿರುತ್ತೆ ಹೊಗೆ, ಇವರೆಲ್ಲ ಅಷ್ಟು ಹೋಗಿರಲ್ಲ. ಇದು ಒಂದು ಕಾರಣ. ಮೂರನೇದು, ಕೆಲವ್ರು ಏನು ಮಾಡ್ತಾರೆ, ಕುಡಿತಾರೆ, ಸ್ಮೋಕ್ ಮಾಡ್ತಾರೆ. ಆವಾಗ ಅವರಲ್ಲಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆ 10ರಷ್ಟು 20ರಷ್ಟು ಜಾಸ್ತಿ, 20 times ಜಾಸ್ತಿ ಕ್ಯಾನ್ಸರ್ ಬರುತ್ತೆ. ಈಗ ಏನೂ ಮಾಡದೇ ಇರೋರಿಗೆ ಯಾಕೆ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋದು ಇನ್ನೊಂದು ಪ್ರಶ್ನೆ. ಇದು ನಾವು ನ್ಯೂ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ. ಏರ್ ಪೊಲ್ಯೂಷನ್. ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಏರ್ ಪೊಲ್ಯೂಷನ್ ಅನ್ನೋದು ಇರಲೇ ಇಲ್ಲ. ಒಂದು ರೋಡಲ್ಲಿ ಒಂದು ಕಾರ್ ಏನೋ ಇದ್ದರೆ ಜಾಸ್ತಿ. ಈಗ ನಮ್ಮ ಮನೆ ರೋಡಲ್ಲಿ ಒಂದೊಂದು ಮನೆಯಲ್ಲಿ 5 ಕಾರು. ಸೊ ತುಂಬ ವೆಹಿಕಲ್ ಫ್ಯೂಮ್ಸು, ಇಂಡಸ್ಟ್ರಿಯಲ್ ಫ್ಯೂಮ್ಸು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು, ಸಿಕ್ಕಾಪಟ್ಟೆ ಏರ್ ಪೊಲ್ಯೂಷನ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಡೆಲ್ಲಿನಲ್ಲಿ ಇಫ್ ಯು ಸ್ಟೇ ಫಾರ್ 1 day ಇನ್ ಡೆಲ್ಲಿ, ಇಟ್ ಈಸ್ ಲೈಕ್ ಸ್ಮೋಕಿಂಗ್ ಅಟ್ಲೀಸ್ಟ್ 10 cigarettes per day. ಅಷ್ಟು ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿವೆ. ಎರಡನೇದಾಗಿ, ನೀರನ್ನು ಪೊಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಗ್ರೌಂಡ್ ವಾಟರ್ ಈಸ್ ಪೊಲ್ಯೂಟೆಡ್ ಬಿಕಾಸ್ ಇಂಡಸ್ಟ್ರೀಸ್ ಎಲ್ಲ ಅದರೊಳಗೆ ಡಿಟಾಕ್ಸಿಫೈ ಮಾಡದೆ ಬಿಡ್ತಾ ಇದೆ ಒಳಗಡೆ. ನಮ್ಮ ಫುಡ್ಡು ಪಾಯ್ಸನಸ್ ಆಗಿಬಿಟ್ಟಿದೆ. ಈಗ ಚಿಕ್ಕ ಮಕ್ಕಳು ಕೂಡ ಅದನ್ನು ತಿಂದು ಅವ್ರಿಗೆ ಕ್ಯಾನ್ಸರ್ ಬರ್ಬೋದು.
ನೀವೇನು ಮಾಡದೇ ಇದ್ರೂ, ಸ್ಮೋಕ್ ಮಾಡಿಲ್ಲ, ಆಲ್ಕೋಹಾಲ್ ತೊಗೊಳ್ಳೋದು, ದಪ್ಪ ಇಲ್ಲ ಆದ್ರೂ ಬರುತ್ತೆ. ನಾವು ಕೆಲವು ಹಳ್ಳಿ ಹೆಂಗಸರು ನೋಡ್ತೀವಿ, ಸಣ್ಣಕ್ಕಿರ್ತಾರೆ, ಎಲ್ಲ ಒಂದು 10 ಮಕ್ಕಳಾಗಿರುತ್ತೆ ಅವ್ರಿಗೆ, ಎದೆ ಹಾಲು ಎಲ್ಲರಿಗೂ ಕುಡಿಸಿರ್ತಾರೆ. ಓಕೆ, ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಲೇಬಾರ್ದು. ಓಕೆ, ನಾವು ಹಳ್ಳಿಯಿಂದ ನೂರಾರು ಜನ ಹೆಂಗಸರನ್ನ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರೋರು ನೋಡಿದ್ದೀವಿ. ಯಾತಕ್ಕೆ ಅಂತ ನಾವು ಕ್ವಶನ್ ಮಾಡಿ ರಿಸರ್ಚ್ ಮಾಡಿದಾಗ ವಿ ಥಿಂಕ್ ದ್ಯಾಟ್ ಪೆಸ್ಟಿಸೈಡ್ಸ್ ಅವ್ರು ಯೂಸ್ ಮಾಡ್ತಾರಲ್ಲ, ಅದು ಅವ್ರ ದೇಹದಲ್ಲಿ ಹೋಗಿ ಆ ಫ್ಯಾಟ್ ಎಲ್ಲೆಲ್ಲಿದೆಯೋ ಅಲ್ಲಿ ಸಿಕ್ಕಾಕ್ಕೊಂಡು ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ ಅಂತ ಯಾಕೆ ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ಆ ರಿಸರ್ಚ್ ಈಗ ಮಾಡ್ತಾಯಿದ್ದೀವಿ ಯಾತಕ್ಕೆ ಆ ಥರ ಬರ್ತಾ ಇದೆ. ಸೊ ಮುಂಚೆ ನಾವು ಏನೇನು ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್ಸ್ ಅಂತೀವೋ ಅದು ಇಂಪಾರ್ಟೆಂಟು, ಬಟ್ ಅದು ಇಲ್ಲದೆ ಇರೋದು ಇಂಪಾರ್ಟೆಂಟ್ ಆಗ್ತಾಯಿದೆ. ಮುಂಚೆ ನಾವು ಡಯಾಬಿಟಿಸ್ ಇಷ್ಟೊಂದು ಅನ್ಕಂಟ್ರೋಲ್ ಡಯಾಬಿಟಿಸ್ಗಳು ನೋಡ್ತಿರಲಿಲ್ಲ. ಈಗ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಕ್ಯಾನ್ಸರ್ ಜಾಸ್ತಿ ಅಂತ ಗೊತ್ತಾಗಿದೆ. ಡಯಾಬಿಟಿಸು ಈಸ್ ಆಲ್ಸೋ ಎ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಬ್ಲಮ್. ಆ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಆದರೆ ಇದು ಕಂಟ್ರೋಲ್ ಆಗುತ್ತೆ. ಮುಂಚೆ ದಪ್ಪಕ್ಕಿದ್ರೆ ಏನು ತೊಂದರೆ ಇಲ್ಲ ಅಂತ ದಪ್ಪಕ್ಕಿದ್ದಾರೆ ಅಷ್ಟೇ, ಈಗ ದಪ್ಪಕ್ಕಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಗಿದೆ. ಸೊ ದೀಸ್ ಆರ್ ಆಲ್ ನ್ಯೂ ಕಾರ್ಸಿನೋಜನ್ಸ್. ತಂಬಾಕು ಅದೆಲ್ಲ ಹಳೇದು, ಇದು ಹೊಸದು. ಸೊ ದಿಸ್ ಇಸ್ ದ ರೀಸನ್. ಎಸ್ ಡಾಕ್ಟರ್, ಇನ್ ಕೊನೆಯದಾಗಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಏನ್ ಹೇಳ್ತೀರಾ? ಯಾವ ರೀತಿಯಾಗಿ ಎಚ್ಚರಿಕೆಯ ಮಾತುಗಳನ್ನ ಕೊಡ್ತೀರಾ? ಕ್ಯಾನ್ಸರ್ ಟ್ರೀಟ್ಮೆಂಟು ತುಂಬ ಖರ್ಚಿನ ಕಾಯಿಲೆ ಮತ್ತು ಅನ್ಸರ್ಟನ್. ಈಗ ನಿಮ್ಗೆ ಕ್ಯಾನ್ಸರ್ ಬಂದಮೇಲೆ ನಿಮಗೆ ಕ್ಯೂರ್ ಆಗುತ್ತೋ ಅಲ್ವೋ ಅನ್ನೋದು ಗ್ಯಾರಂಟಿಯಾಗಿ ಹೇಳೋಕ್ಕಾಗಲ್ಲ. ಅದರಿಂದಾಗಿ ಕ್ಯಾನ್ಸರ್ನ ತಡೆಗಟ್ಟುವಂಥದ್ದು ಭಾಳ ಇಂಪಾರ್ಟೆಂಟು. ಓಕೆ, ದಟ್ ಈಸ್ ದ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ವೇ. ಸೊ ನಿಮಗೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅನಿಸಿದ್ರು ವರ್ಷ ಡಾಕ್ಟರ್ ಹತ್ರ ಹೋಗಿ ಸ್ಕ್ರೀನಿಂಗ್ ಮಾಡಿಸ್ಕೊಂಡು, ಸ್ಕ್ಯಾನ್ ಮಾಡಿಸ್ಕೊಂಡು ಅದನ್ನು ತಡೆಗಟ್ಟೋದು ಮಾಡಿ. ಎರಡನೇದಾಗಿ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಳ್ಳಿ. ಸ್ಮೋಕ್ ಮಾಡಬೇಡಿ, ಆಲ್ಕೋಹಾಲು, ಒಬಿಸಿಟಿ, ದಪ್ಪ ಆಗಬೇಡಿ, ಇವೆಲ್ಲನೂ. ಮೂರನೇದಾಗಿ ಒಂದು ವೇಳೆ ನಿಮಗೆ ಇದೆಲ್ಲ ಆದ್ರೂ ಕೆಲವರು ಕ್ಯಾನ್ಸರ್ ಬಂದೇ ಬರುತ್ತೆ. ಕ್ಯಾನ್ಸರ್ ಬಂದರೂ ಹೆದರ್ಕೋಬೇಡಿ. ಒಳ್ಳೆ ಡಾಕ್ಟ್ರ್ ಹತ್ರ, ಆಂಕಾಲಜಿಸ್ಟ್ ಹತ್ರ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ಳಿ. 10 ವರ್ಷಕ್ಕೆ ಮುಂಚೆ ನಾವು ಹೇಗಿತ್ತು ಕ್ಯಾನ್ಸರ್ದು ಪ್ರೋಗ್ನೋಸಿಸ್, ಈಗ ಇಂಪ್ರೂವ್ ಆಗಿದೆ. ಸುಮಾರು ಜನ ಕ್ಯೂರ್ ಆಗ್ತಾರೆ. ಕ್ಯೂರ್ ಆಗದೇ ಇದ್ರೂ ಸುಮಾರು ವರ್ಷಗಳು ಬದುಕುವಂಥ ಸಾಧ್ಯತೆಗಳು ಭಾಳ ಇದೆ ಈಗ. ಮತ್ತು ತುಂಬ ಲೇಟ್ ಸ್ಟೇಜ್ ಬಂದಾಗಲೂ ಕೂಡ ನಿಮಗೆ ನೋವು ಇಲ್ಲದೆ ಇರೋ ಥರ ಮಾಡಿ, ನೀವೆಷ್ಟು ದಿನ ಬದುಕ್ತಿರೋ ಅಷ್ಟು ದಿನ ನೋವು ಇಲ್ಲದೆ ಬದುಕುವಂಥ ಟ್ರೀಟ್ಮೆಂಟ್ಗಳು ಈಗ ಇವೆ. ಸೊ ಇದಿಷ್ಟು ನನ್ನ. ಡಾಕ್ಟರ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದ, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು ಡಾಕ್ಟರ್. ಇನ್ನು ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್ ವಿಶೇಷ ಕಾರ್ಯಕ್ರಮ.